ಶಿಕ್ಷಕರೇ, ಯೋಗ ಬಂಧುಗಳೇ, ಸ್ನೇಹಿತರಾದ ಕಲಾವಿದರಾದ ಶ್ರೀಯುತ ರಾಘವೇಂದ್ರ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಕೂತಿರುವ ಎಲ್ಲರೂ ತುಂಬ ದೊಡ್ಡವರು, ನನಗಿಂತ ವಯಸ್ಸಿನಲ್ಲಿ, ಗುಣದಲ್ಲಿ, ಆ ಜ್ಞಾನದಲ್ಲಿ, ಅರಿವಿನಲ್ಲಿ ಎಲ್ಲರೂ ತುಂಬ ದೊಡ್ಡವರಿದ್ದಾರೆ. ಒಂದಷ್ಟು ಜನ ಪುಟಾಣಿ ಮಕ್ಕಳು ನನ್ನ ರೀತಿ ಇರೋರು ಇದ್ದಾರೆ. ಹಾಗಾಗಿ ಈ ವಿಷಯದ ಬಗ್ಗೆ ಏನು ಮಾತನಾಡೋದು, ಎಲ್ಲಿ ಮಾತನಾಡೋದು, ಎಷ್ಟೊತ್ತು ಮಾತನಾಡೋದು ಅನ್ನೋದೆಲ್ಲ ಒಂಥರ ಸುಲಭ, ಒಂಥರ ಕಷ್ಟ. ಸುಲಭ ಯಾಕೆ ಅಂತ ಹೇಳಿದ್ರೆ, ಶೆಟ್ಟಿ ಬಿಟ್ಟಲ್ಲೇ ಪಟ್ನ ಅಂತ ಈ ಸಬ್ಜೆಕ್ಟ್ ಎಲ್ಲಿಗೆ ಬೇಕಾದ್ರೂ ನಿಲ್ಲಿಸಿ ಇದೇ ಗುರುಪೂರ್ಣಿಮೆ ಅಂತ ಹೇಳಿ ಊಟಕ್ಕೆ ಹೋಗ್ಬೋದು. ಇನ್ನೊಂದು ಯಾಕೆ ಕಷ್ಟ ಅಂದರೆ, ಶಾಸ್ತ್ರಬದ್ಧವಾಗಿ ಏನಾದರೂ ಮಾತಾಡಿದ್ರೆ, ಅಂದರೆ ಭಾಳ ಟೆಕ್ನಿಕಲ್ ಆಗಿ ನಮ್ಮ ಪುರಾಣಗಳು, ಧರ್ಮಶಾಸ್ತ್ರಗಳು, ವೇದ ಇತ್ಯಾದಿಗಳು, ಉಪನಿಷತ್ತುಗಳು, ತಂತ್ರಶಾಸ್ತ್ರ, ವಿಶೇಷವಾಗಿ ಆಗಮ ತಂತ್ರಶಾಸ್ತ್ರ, ಅದನ್ನೆಲ್ಲ ನಾವು ತುಂಬ ಮರೆತು ಬಿಟ್ಟಿದ್ದೀವಿ. ಈಗ ತಂತ್ರಶಾಸ್ತ್ರ ಅಂದರೆ ವಿಧಾನಸೌಧದ ಮುಂದೆ ನಿಂಬೆಹಣ್ಣು ಸ್ವಲ್ಪ ಕುಂಕುಮ ಹಚ್ಚಿ ಎಸ್ತರೆ ಅದೇ ತಂತ್ರಶಾಸ್ತ್ರ. ಅಥವಾ ಕೊಳ್ಳೇಗಾಲದ ಮಾಟ ಮಾಡಿಸಿದ್ರೆ ಸುಮಾರು ಟಿ ವಿ ಸೀರಿಯಲಲ್ಲಿ ತೋರಿಸ್ತಾರೆ. ಆಮೇಲೆ ಹಣೆಗೆಲ್ಲ ಜೋರಾಗಿ ಕುಂಕುಮ ಇಟ್ಕೊಂಡು, ಸಿಂಧೂರ ಇಟ್ಕೊಂಡು ಬಂದರೆ ಅವರೆಲ್ಲ ಮಾಟ ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ ಅಂತ. ಮಾಟ ಅಂದರೆ ಸೌಂದರ್ಯ ಅಂತ. ಮಾಟದ ಅರ್ಥ ಸೌಂದರ್ಯ. ಮೈಮಾಟ ಅಂತ ಕೇಳಿಲ್ವಾ? ಅವಳ ಮೈಮಾಟ ಚೆನ್ನಾಗಿದೆ, ಅವನ ಮೈಮಾಟ ಚೆನ್ನಾಗಿದೆ. ಮಾಟ ಅಂದರೆ ಸೌಂದರ್ಯ, ಮೈಯ ಸೌಂದರ್ಯ ಅಂತ ಅಷ್ಟೇ. ಮಾಟ ಅಂದರೆ ಇನ್ನೇನು ಬೇರೆ ಇಲ್ಲ. ಎಲ್ಲರೂ ಮಾಟವನ್ನೇ, ಇಸ್ಟೆಟಿಕ್ಸ್ ಅಂದರೆ ಚೆನ್ನಾಗಿರುತ್ತೆ ನಮಗೆ, ಮಾಟ ಅಂದರೆ ಭಯ ಆಗುತ್ತೆ. ಇಲ್ಲ, ಗುರುಪೂರ್ಣಿಮೆ ಸಂದರ್ಭ ಆದ್ದರಿಂದ ಕೆಲವು ಪದಗಳನ್ನು ನಾವು ಪಕ್ಕಕ್ಕಿಟ್ಟು ಮಾತನಾಡೋದು ಅಥವಾ ಅದನ್ನು ನೋಡ್ಕೊಂಡು ಮಾತನಾಡೋದು ಒಳ್ಳೆಯದು ಅಂತ ಅನ್ನಿಸ್ತು. ಗುರುಪೂರ್ಣಿಮೆ ಅಂದರೆ ಏನು? ಗುರುಪೂರ್ಣಿಮೆಯನ್ನು ಯಾಕೆ ಮಾಡ್ತಾರೆ? ಈ ಗುರುಪೂರ್ಣಿಮೆಯ ಈ ಬಿಸ್ನೆಸ್ಸೇ ಇದು. ಯಾವಾಗ ಶುರುವಾಯಿತು? ಇದೊಂದು ದಂಧೆ, ಇದೊಂದು ವ್ಯಾಪಾರ. ವ್ಯಾಪಾರ ಅನ್ನೋದೇನು ಕೆಟ್ಟ ಪದ ಏನಲ್ಲ ಅಲ್ವಾ? ನಾವು ಪ್ರತಿ ದಿವಸ ವ್ಯಾಪಾರ ಮಾಡ್ತೀವಿ. ಬೆಳಗ್ಗೆನೂ ಅನೇಕರು ತರಕಾರಿ ತಂದಿರ್ತಾರೆ ಅಂಗಡಿಗಳು. ಇದು ಯಾವತ್ತು ಶುರುವಾಯಿತು? ವ್ಯಾಪಾರ ಅಂದರೆ ಸಂಸ್ಕೃತದಲ್ಲಿ ಎಕ್ಸ್ಚೇಂಜ್ ಅಂತ ಅಷ್ಟೇ. ಕಾವ್ಯ ವ್ಯಾಪಾರ, ಸಂಗೀತ ವ್ಯಾಪಾರ. ವ್ಯಾಪಾರ ಅಂದರೆ ಆದಾನ ಪ್ರದಾನ, ಕೊಡೋದು ತಗೊಳ್ಳೋದು. ಇದು ಯಾವತ್ತಿನ ಶುರುವಾಯಿತು ಗೊತ್ತಿಲ್ಲ. ಯಾವತ್ತಿಂದ ಈ ಪ್ರಕೃತಿ ಇದೆಯೋ ಅವತ್ತಿಂದನೂ ಇರೋವಂಥದ್ದೇ. ಒಂದು ಇನ್ನೊಂದರಿಂದ ಹುಡ್ತಾ ಇದೆ. ಪ್ರಕೃತಿಯಿಂದ ಮಹತ್ತೊಟ್ಟಿ ಮಹಂತಿದ್ದ ಅಹಂಕಾರ. ನಮ್ಮ ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ ಹೇಳಿದೆ, ಮೊದಲು ಪ್ರಕೃತಿ ಇದ್ಲು, ಪ್ರಕೃತಿ ದೇವಿ. ಆಮೇಲೆ ಅವಳಿಂದ ಮಹತ್ ಹುಡ್ತು. ಮಹತ್ ಅಂದರೆ ಬುದ್ಧಿ, ಜ್ಞಾನ. ಆ ಬುದ್ಧಿಯಿಂದ ಅಹಂಕಾರ ಹುಡ್ತು. ಅಹಂಕಾರ ಬಂದಾಗ ನಾನು ಅನ್ನೋ ಒಂದು ಐಡೆಂಟಿಟಿ ಬಂತು. ಐಡೆಂಟಿಟಿ ಬಂದ ಮೇಲೆ ಉಳಿದಂಥ ಜಗತ್ತಿಗೆ ಬೇಕಾದಂತಹ ಏನನ್ನು ನಾವು ಗುಣಗಳು ಅಂತ ಹೇಳ್ತೀವಿ. ಸತ್ವಗುಣ, ರಜೋಗುಣ, ತಮೋಗುಣ, ಅದೆಲ್ಲ ಯೋಗವನ್ನು ಅಭ್ಯಾಸ ಮಾಡೋರಿಗೆ ಗೊತ್ತಿರುತ್ತೆ. ಈ ಗುಣಗಳು ಬಂತು. ಆಮೇಲೆ ಸತ್ವಕ್ಕೂ ರಜಸ್ಗೂ ತಮಸ್ಗೂ ಜಗಳ. ಯಾವ್ದು ದೊಡ್ಡದು, ಯಾವುದು ಇದು ಅಂತ ಹೇಳಿ ಕೊನೆಗೆ ಅದರೊಳಗಡೆ ತಮಸ್ಸು ತುಂಬ ಕೆಳಗಿಂದು, ರಜಸ್ಸು ಪರವಾಗಿಲ್ಲ, ರಾಜಸಿಕತೆ ಅವಾಗವಾಗ ಬೇಕಾಗತ್ತೆ. ಈ ಹೋಟ್ಲಲ್ಲಿ ಇಲ್ಲಿ ಪಕ್ಕದಲ್ಲಿ ಬ್ರಾಹ್ಮಿನ್ಸ್ ಕೆಫೆ ಇದೆ, ನೀವು ಚೀಟಿ ತೊಗೊಂಡ್ಬಿಟ್ಟಿರ್ತೀರ, ಹೊಟ್ಟೆ ಸಿತ್ತಿರುತ್ತೆ, ಮಸಾಲೆ ದೋಸೆ ಬರುತ್ತೆ. ರಾಜಸ್ಸು ಅಂದರೆ ಏನು ಅಂತ? ರಾಜಸ್ಸು ಅಂದರೆ ಮಸಾಲೆ ದೋಸೆ ಅಲ್ಲ, ಸ್ವಲ್ಪ ಮುಂದಕ್ಕೆ ಹೇಳ್ತೀನಿ. ಮಸಾಲೆ ದೋಸೆ ನಿಮ್ಮದು ಚೀಟಿ 31, ನನ್ನ ಚೀಟಿ 34. ನನಗೆ ಮುಂಚೆ ಕೊಟ್ಬಿಡ್ತಾನೆ ಮಸಾಲೆ. ಏನ್ರಿ ಅವಾಗಿನ ಕಾಯ್ಕೊಂಡಿಲ್ವ, ಕತೆ ಕಾಯಕ್ಕೆ ನಿಂತಿದ್ದೀವಿ, ಇಲ್ಲಿ ದುಡ್ಡು ಕೊಟ್ಟಿಲ್ವ, ಪುಕ್ಸಟ್ಟೆ ಬಂದಿದ್ದೀವ ನಾವಿಲ್ಲಿ ಅಂತ ನಿಮ್ಮ ಒಳಗಡೆ ಒಂದು ಉಕ್ಕಿ ಬರುತ್ತಲ್ಲ, ಒಂದು ಕ್ರೋಧ. ಅದು ನಾನು ಅನ್ನೋದ್ರ ಜೊತೆ ಇರೋದು. ನನ್ನನ್ನು ಬಿಟ್ಟು ಇವ್ರಿಗೆ ಕೊಟ್ರಲ್ಲ, ಕೊಟ್ಟಿದ್ದಕ್ಕೇನಿಲ್ಲ. ಹಾಗೆ ಇಸ್ಕೊಂಡವ್ರು ನಿಮ್ಮ ಗುರುಗಳೇ ಆಗಿದ್ರೆ, ನಿಮ್ಮ ಪ್ರೇಮಿಯಾಗಿದ್ದರೆ, ನಿಮ್ಮ ಲವರ್ ಆಗಿದ್ದರೆ, ಬಿಡು ಅವಳೇ ತಿನ್ನಲಿ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಡ್ತೀನಿ. ವ್ಯತ್ಯಾಸ ಆಗುತ್ತೆ. ರಜಸ್ ಅಂದರೆ ಇದು ಆಟ. ಈ ಜಗತ್ತು ನಡೀತಾ ಇರೋದ್ರೆ ರಜಸ್ಸಿನ ಆಟ. ಅವ್ರು ಹೇಗೆ ಮರಳಿನಲ್ಲಿ ಬೇರೆ ಬೇರೆ ಭಾವನೆಗಳನ್ನು ತೋರಿಸಿದ್ರು, ಹಾಗೆ ಈ ರಜಸ್ಸಿನ ಆಟ ಇದೆಯಲ್ಲ, ರಜಸ್ಸು ಮಧ್ಯದಲ್ಲಿದೆ. ಇಡೀ ವಿಶ್ವದ ಮಧ್ಯದಲ್ಲಿ ಯಾವುದಿದೆ ಅಂತ ವೇದಗಳು ಪ್ರಶ್ನೆ ಕೇಳುತ್ತೆ. ಎಲ್ಲವನ್ನು ಹಿಡಿದು ನಿಲ್ಲಿಸಿರುವಂಥದ್ದು ಯಾವುದು ಅಂತ ವೇದದಲ್ಲಿ ಬರುತ್ತೆ, ನಿರುಕ್ತದಲ್ಲೂ ಬರುತ್ತೆ. ಯಾಸ್ಕರ ನಿರುಕ್ತದಲ್ಲಿ ಬರುತ್ತೆ. ವೇದ ಇಡೀ ಜಗತ್ತನ್ನು ಹಿಡಿದು ನಿಲ್ಲಿಸಿರೋದು ಯಾವುದು ಅಂದರೆ ಒಂದು ತತ್ವ. ಆ ತತ್ವ ಯಾವುದು? ಇವತ್ತು ಯಾರು ಅದ್ರ ಹೆಸರು ಹೇಳೋದು, ಎಲ್ರಿಗೂ ಗೊತ್ತು. ಅದು ಒಂದು ಮನೆ ನಿಂತಿರುತ್ತೆ, ಒಂದು ಹಳೆ ಕಾಲದ್ದು ಮಲೆನಾಡಿನ ಮನೆ. ಯಾವುದ್ರ ಮೇಲೆ ನಿಂತಿರುತ್ತೆ? 4 ಕಡೆ ಉದ್ದವಾದ ಕಂಬಗಳನ್ನು ಇಟ್ಟಿರ್ತಾರೆ. ಜಗತ್ತು ನಿಂತಿರೋದು ಕಂಬದ ಮೇಲೆ ಅಂತ ವೇದ ಹೇಳುತ್ತೆ. ಸ್ಕಂಭ ಅಂತ ಕರೀತಾರೆ. ಅದು ಕಂಬ ಅಂದರೆ ಕನ್ನಡ, ಸ್ಕಂಭ ಸೂತ್ರ ಅಂತಲೇ ಜಗತ್ತಲ್ಲಿದೆ. ಇದರಲ್ಲಿ ವೇದಗಳಲ್ಲಿ ಸ್ಕಂಭ ಸೂತ್ರ ಅಂತಲೇ ಒಂದು ಸೂತ್ರ ಇದೆ. ಅಂದರೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂಥ ಎತ್ತರದ ಆಕಾಶ ಲೋಕಗಳು, ಕಣ್ಣಿಗೆ ಕಾಣಿಸುವಂಥ ಈ ಭೂಮಿ, ಕೆಳಗೆ ಇರುವಂಥ ಪಾತಾಳ ಎಲ್ಲವೂ ಕೂಡ ಸ್ಕಂಭದ ಮೇಲೆ ನಿಂತಿದೆ. ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಪಿಲ್ಲರ್ ಮೇಲೆ ಹಾಕಿ ನಿಲ್ಲಿಸ್ತಾರಲ್ವ, ಆ ರೀತಿಯಾಗಿ ಈ ಜಗತ್ತು ಒಂದು ತತ್ವದ ಮೇಲೆ ನಿಂತಿದೆ. ಈ ತತ್ವವನ್ನು ಬೇಕಿದ್ರೆ
ಸುಮ್ಮನೆ ಇರ್ಬೋದು, ಅಕಸ್ಮಾತ್ ಬೇಕಿದ್ರೆ ಮಾತ್ರ ಗುರು ಅಂತ ಕರಿಬೋದು. ಕರಿಬೇಕು ಅಂತ ಏನಿಲ್ಲ, ಕರಿಬೇಕು ಅಂತ ಯಾವ ಗ್ಯಾರಂಟಿನೂ ಇಲ್ಲ, ಯಾವ ಅಪೇಕ್ಷೆನೂ ಇಲ್ಲ. ಕಂಬಕ್ಕೆ ಅದು ನಿಂತಿದೆ. ಆ ಸ್ತಂಭದಿಂದನೇ ವಿಷ್ಣು, ಹರಿ, ಬ್ರಹ್ಮ ಎಲ್ಲರೂ ನಿಂತಿರೋದು. ನಮ್ಮೆಲ್ಲ ಅವತಾರ ತತ್ವಗಳು ನಿಂತಿರೋದು. ವೇದಗಳಲ್ಲಿ ಹೇಳಿರುವ 33 ದೇವತೆಗಳು ನಿಂತಿರೋದು ಈ ಸ್ತಂಭದ ಆಧಾರದ ಮೇಲೇ ಅಂತ ವೇದಗಳೇ ಹೇಳುತ್ತೆ. ಆ್ಯಕ್ಚುಲಿ ಎಲ್ಲಕ್ಕೂ ಆಧಾರವಾಗಿರೋದು ಯಾವುದು ಅಂತ ಹೇಳಿದ್ರೆ ಈ ಭೂಮಿ, ಆಕಾಶ, ಪಾತಾಳಗಳು ಎಲ್ಲವನ್ನೂ ಸೇರಿಸಿ ನಿಂತಿರುವಂಥ ಒಂದು, ಅದು ಹೇಗಿದೆ ಸ್ತಂಭ. ಹಿಂದೆ ರಾಮಚಂದ್ರಾಯರು ಒಂದ್ಸತಿ ಮಾತನಾಡಿದರು, ಎಸ್ ಕೆ ರಾಮಚಂದ್ರಾಯರು. ಸ್ತಂಭ ಸೂಕ್ತ ಅಂದರೆ ಅದು ಎಲ್ಲವನ್ನೂ ಹಿಡಿದಿಟ್ಟಿರೋದು. ಬಸವಣ್ಣ ಅದನ್ನು ಹೇಳಿದ್ದಾನೆ. ಬಸವಣ್ಣ ಅಥವಾ ಬಸವಣ್ಣವರು ಅನ್ಬೇಕು, ಇಲ್ಲ ಟಿ ವಿನಲ್ಲಿ ಇವಾಗ ಬಂದ್ಬಿಡುತ್ತೆ, ಏಕವಚನದಲ್ಲಿ ಕರೆದ್ರು ಅಂತ ಹೇಳಿ ಬೆಳಗ್ಗೆಯಿಂದ ಆಮೇಲೆ ನೋಟಿಸ್ ಕೊಟ್ಬಿಡ್ತಾರೆ. ಏನು ಕರ್ಮಾರಿ ನಮ್ಮ ಕಾಲ. ಏಕವಚನ ಅಂದರೆ ಪ್ರಿಯವಚನ. ಯಾರು ಪ್ರಿಯತಮೆಯನ್ನ ಪ್ರಿಯಕರನ್ನ ಏನ್ರಿ ಹೇಗೆ ಚೆನ್ನಾಗಿದ್ದೀರಾ, ನೀವು ಬನ್ನಿ ಕಾಫಿ ಕುಡಿ, ಬಾಯಿಲಿ ನಾನು ನೀನು ಬೈಟು ಕಾಫಿ ಒಂದೇ ಲೋಟದಲ್ಲಿ ಕುಡಿಯೋಣ ಅಂತಾರೆ. ಪ್ರೇಮ ಅದು ಆ್ಯಕ್ಚುಲಿ. ಏಕವಚನಂ ಪ್ರಿಯವಚನಂ ಅಂತ ಸಂಸ್ಕೃತದಲ್ಲಿ ಏಕವಚನವೇ ಪ್ರಿಯವಚನ. ಈಗ ಏಕವಚನ ಅಂದರೆ ಬೈಗಳಾಗ್ಬಿಟ್ಟಿದೆ. ಇರಲಿ. ಸ್ತಂಭದಲ್ಲಿ ಸ್ತಂಭತತ್ವವನ್ನು ಕುರಿತು ಬಸವಣ್ಣವ್ರು ಹೇಳಬೇಕಾದ್ರೆ, ಆಕಾಶದಿಂದ ಅತ್ತತ್ತ ನಿಮ್ಮ ಮುಕುಟ, ಸಿರಿಮುಕುಟ. ಆಕಾಶದಿಂದ ಅತ್ತತ್ತ ನಿಮ್ಮ ಸಿರಿಮುಕುಟ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ. ಶ್ರೀಚರಣ ಅಂಥವನು ಕೂಡಲ ಸಂಗಮ ದೇವ ಅಂತ. ಕೂಡಲ ಸಂಗಮ ದೇವ ಎಂಥವನು ಅಂದರೆ, ಅಲ್ಲೆಲ್ಲೋ ಬಸವನ ಭಾಗ್ಯವಾಣಿ ಅಥವಾ ಕೂಡಲ ಸಂಗಮದಲ್ಲಿ ಒಂದು ದೇವಸ್ಥಾನ ಇದೆ. ಅದು ಮಧ್ಯದಲ್ಲಿ ಹೋದರೆ ಬೆಳಗ್ಗೆ ತೆಗಿತಾರೆ, ಒಂದು ಲಿಂಗ ಇರುತ್ತೆ, ಶಿವಲಿಂಗ. ಅದಕ್ಕೆ ಒಂದಷ್ಟು ಪೂಜೆ ಮಾಡಿ ಬಿಲ್ವಾರ್ಚನೆ ಮಾಡಿ ಬರ್ಬೋದು. ಅದಲ್ಲ, ಆಕಾಶದಿಂದ ಅತ್ತತ್ತ ನಿಮ್ಮ ಸಿರಿಮುಕುಟ, ನಿಮ್ಮ ಕಿರೀಟ ಎಲ್ಲಿದೆ ಅಂದರೆ ಎಲ್ಲ ಆಕಾಶಗಳನ್ನು ದಾಟಿ ಇನ್ನೂ ಆಚೆಗೆ ಯಾವುದನ್ನು ನೀವು ವ್ಯೋಮ, ಕಾಸ್ಮಾಸ್ ಅಂತ ಕರಿತೀರಾ, ಇವತ್ತಿನ ಭಾಷೆಯಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀರಾ, ಅದರ ಆಚೆಗೆ ನಿಮ್ಮ ತಲೆ ಇದೆ. ಪಾತಾಳದಿಂದ ಅತ್ತತ್ತ ನಿಮ್ಮ ಸಿರಿ ಮುಕುಟ, ನಿಮ್ಮ ಶ್ರೀಚರಣ. ನಿಮ್ಮ ಪಾದ ಎಲ್ಲಿದೆ ಅಂದರೆ ಪಾತಾಳವೇ ಕೊನೆ, ಅಂದರೆ ಪಾತಾಳದ ಆಳದಲ್ಲಿ, ಇನ್ನೂ ಆಳದಲ್ಲಿ, ಪಾತಾಳಕ್ಕಿಂತ ಕೆಳಗಡೆನಲ್ಲಿ ನಿಮ್ಮ ಪಾದ ಇದೆ. ಅಂದರೆ ಅದು ಆ ರೀತಿ ನಿರಾಮಯ, ನಿರಾಕಾರ, ಅದಕ್ಕೆ ಯಾವ ಆಕಾರವೂ ಇಲ್ಲ ಅಂತ ಆ ದೈವತತ್ವವನ್ನು ಹೇಳ್ತಾ ಇದ್ದಾನೆ ಬಸವಣ್ಣ. ಅದೇ ಕೂಡಲ ಸಂಗಮ ಅಂತ ಕರೀತಾ ಇದ್ದಾನೆ. ಅಂದರೆ ನಾನು ನಿಮ್ಗೆ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಗುರುತತ್ವ ದೈವತತ್ವ ಬೇರೆ ಅಲ್ಲ. ಗುರುಪೂಜೆ ಅಂದರೆ, ಗುರು ಪೂರ್ಣಿಮೆ ಅಂದರೆ ಇದು ದೈವದ ಪೂರ್ಣಿಮೆ. ಮುಂದೆ ಏನಾಯಿತು ಮಧ್ಯಕಾಲದಲ್ಲಿ ಅಂತ ಹೇಳಿದ್ರೆ ಗುರುಮಹಿಮೆ ಬಂತು. ಗುರುಮಹಿಮೆ ಬಂದು ದೈವ ಮಹಿಮೆಗಿಂತ ಗುರುಮಹಿಮೆನೇ ದೊಡ್ಡದು ಅಂತ. ಆ ಕಬೀರ್ ದಾಸಂದೊಂದು ಪದ್ಯ ಇದೆಯಲ್ಲ, ನಿಮ್ಮ ಕಣ್ಮುಂದೆ ಗುರು ಮತ್ತು ದೇವರು ಬಂದರೆ ನೀವು ದೇವರನ್ನ ಬಿಡಿ, ಗುರುನ ಹಿಡ್ಕೊಳ್ಳಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ದಾಸರು ಹೇಳಿದ್ರು. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತು ಗುರುಪೂರ್ಣಿಮೆ ದಿವಸ ಮಾತನ್ನು, ದಾಸರ ಮಾತನ್ನೇ ಚಾಲೆಂಜ್ ಮಾಡ್ತಾ ಇದ್ದೀನಿ ಒಬ್ಬ ಹಿಂದೂವಾಗಿ, ಭಾರತೀಯನಾಗಿ. ಬೇರೆ ಅರ್ಥದಲ್ಲಲ್ಲ, ಲೆಫ್ಟಿಸ್ಟ್ ಥರ ಅಲ್ಲ, ಬುದ್ಧಿಜೀವಿಗಳ ಥರ ಅಲ್ಲ, ಪರಂಪರೆ ಒಳಗೆ ನಿಂತು ಮಾಡ್ತಾ ಇದ್ದೀನಿ. ಹೌದು, ಈ ಗುರುವಿನ ಗುಲಾಮ ಅಂತ ಆದಮೇಲೆ ಆ ಗುರುಗೆ ಯಾರು ಗುರು? ಆ ಗುರುಗೆ ಇನ್ನೊಬ್ಬ ಗುರು. ಆ ಗುರುಗಿನ್ನೊಬ್ಬ ಯಾರು ಗುರು? ಅವನೇ ಮಹಾಗುರು. ಚಿತ್ರಯೋರ್ ವಟತರೋರ್ ಮೂಲೆ ವೃದ್ಧ ಶಿಷ್ಯ ಗುರೋರ್ ಯುವ ಗುರು ಚ ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಛಿನ್ನ ಸಂಶಯ ಅಂತ ಹೇಳಬೇಕಾದ್ರೆ, ಗುರು ಒಂದು ವಟವೃಕ್ಷದ ಕೆಳಗೆ, ಮರದ ಕೆಳಗೆ ಕೂತಿದ್ದಾನಂತೆ. ಶಿಷ್ಯ ನೆಲದ ಮೇಲೆ ಪದ್ಮಾಸನ ಹಾಕೊಂಡು ಕೂತಿದ್ದಾನೆ ಅಥವಾ ಕೂತಿದ್ದಾಳೆ. ಗುರು ಚ ಮೌನಂ ವ್ಯಾಖ್ಯಾನಂ, ಗುರುಗಳು ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ? ಅವರು ಯೂಟ್ಯೂಬ್ ಮಾಡ್ತಾ ಇಲ್ಲ, ಗುರುಗಳು ಏನು ಟ್ವಿಟ್ಟರ್ ಮಾಡ್ತಾ ಇಲ್ಲ, ಗುರುಗಳು 1 ಗಂಟೆ ಲೆಕ್ಚರ್ ಕೊಡ್ತಾ ಇಲ್ಲ. ಗುರುಗಳು ಮೌನವಾಗಿ ಮಾತಾಡ್ತಿದ್ದಾರೆ ಅಂತ. ಗುರುಗಳು ಮೌನವಾಗಿ ಮಾತಾಡ್ತಿದ್ದಾರೆ. ಇದು ಹೆಂಗಿದೆ ನೋಡಿ, ಮೌನವಾಗಿ ಮಾತನಾಡುವುದು ಅಂದರೆ ಏನು? ಅಕ್ಕಮಹಾದೇವಿ ಹೇಳ್ತಾಳೆ, ಹೇ ಮಲ್ಲಿಕಾರ್ಜುನ, ನಿನ್ನ ಪ್ರೇಮ ಇದೆಯಲ್ಲ, ಇದು ಕನ್ಯೆಯ ಸ್ನೇಹದಂತೆ. ಒಬ್ಬಳು ಹುಡುಗಿ ಇರ್ತಾಳೆ, ಮದುವೆ ಆಗ್ತಿರೋಳು, ಅವಳಿಗೊಂದು ಪ್ರೇಮ ಉಂಟಾಗಿದೆ. ಆ ಪ್ರೇಮ ಹೇಳೋಕ್ಕಾಗಲ್ಲ, ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ, ಆಗಿದೆ ಪ್ರೇಮ ಒಳಗಡೆ, ಹೇಳೋಕ್ಕಾಗ್ತಿಲ್ಲ. ಕನ್ಯೆಯ ಸ್ನೇಹದಂತೆ, ಮಗುವಿಗೆ, ಚಿಕ್ಕ ಶಿಶುವಿಗೆ ಬಿದ್ದಂಥ ಕನಸಿನಂತೆ. ಒಂದು 6 ತಿಂಗಳು ಮಗು, ಅದಕ್ಕೆ ಕನಸು ಬೀಳುತ್ತೆ, ಏನು ಹೇಳೋಕ್ಕೆ ಗೊತ್ತಾಗುತ್ತೆ? ಇನ್ನು ಮಾತೇ ಬಂದಿಲ್ಲ, ಅದಕ್ಕೆ ಅನುಭವ ಆಗ್ತಾ ಇದೆ, ಮಾತಿಲ್ಲ. ಮಾತಿಗೆ, ಅನುಭವಕ್ಕೆ ಸಂಪರ್ಕ, ಸಂಬಂಧ ಇರಬೇಕಾಗಿಲ್ಲ ಅಂತ ಭಾರತ ಹೇಳ್ತು. ವಾಟ್ ಯು ಎಕ್ಸ್ಪೀರಿಯನ್ಸ್ ನೀಡ್ ನಾಟ್ ಬಿ ಎಕ್ಸ್ಪ್ರೆಸ್ಡ್. ವಾಟ್ ಯು ಆರ್ ಎಕ್ಸ್ಪ್ರೆಸಿಂಗ್ ನೀಡ್ ನಾಟ್ ಬಿ ಯುವರ್ ಎಕ್ಸ್ಪೀರಿಯನ್ಸ್ ಎಟ್ ಆಲ್. ನಿಮ್ಮದಲ್ಲದ ಅನುಭವವನ್ನು ನಿಮ್ಮದು ಅನ್ನುವಂತೆಯೇ ಹೇಳ್ಬೋದು. ಇವತ್ತು ಚಾಟ್ GPT ಬಂದಿದೆ, ಹೇಳಿ ನೀವು ಯೋಗಶಾಸ್ತ್ರ ಆಫ್ ಪತಂಜಲಿ ಹೇಳು ನೀನು ಅಂದರೆ ಎಲ್ಲ ಹೇಳುತ್ತೆ.
ಹೇ ಅಲೆಕ್ಸಾ ಗಿವ್ ಮಿ ಲೆಕ್ಚರ್ ಆನ್ ಯೋಗಶಾಸ್ತ್ರ. ಅಲೆಕ್ಸಾ ಕೊಟ್ಬಿಡುತ್ತೆ. ನಿಮ್ಮ ಅನುಭವನ ಅವ್ರು ಹೇಳಿದ್ರಲ್ಲ, ನೀನು ಪೂತನಿ ಕೊಟ್ಟ ವಿಷವನ್ನು ಕುಡಿದ್ರೆ ಆಮೇಲೆ ನಿನಗೆ 8 ಹೆಂಡತಿರು ಸಿಗ್ತಾರೆ, ಇನ್ನು 16,000 ಹೆಂಡತಿರು ಸಿಗ್ತಾರೆ ನಿನಗೆ ಅಂತ. ರಾಧೆನೂ ಸಿಗ್ತಾಳೆ. ಮೊದಲು ಇದಕ್ಕೆ ರೆಡಿ ಇದೆಯಾ ಅಂತ. ಅನುಭವ. ಇಡೀ ಗುರು ಪರಂಪರೆ, ಇಡೀ ಗುರು ಪೂರ್ಣಿಮೆ, ಇಡೀ ಅಧ್ಯಾತ್ಮ, ಇಡೀ ದೈವತತ್ವ ನಮ್ಮ ದೇಶದಲ್ಲಿ ಕ್ರಿಶ್ಚಿಯನ್ರಿಗಿಂತ ಮತ್ತು ಇಸ್ಲಾಂನವ್ರಿಗಿಂತ ಭಿನ್ನವಾಗಿ ನಿಂತಿರೋದು ಎಲ್ಲಿ ಅಂದರೆ ಎಕ್ಸ್ಪೀರಿಯನ್ಸ್. ನಿಮಗೆ ಅನುಭವ ಆಗಿದೆಯಾ? ಯೋಗವನ್ನು ಮಾಡುವಾಗ ಅವ್ರು ಹೇಳ್ತಾರೆ, ಎಲ್ಲ ಯೋಗಾಸನ ಮಾಡಿ ಶವಾಸನ ಮಾಡುವಾಗ ಫೀಲ್ ದ ಲೈಟ್ನೆಸ್ ಆನ್ ಯುವರ್ ಬಾಡಿ, ರಿಲ್ಯಾಕ್ಸ್ ಯುವರ್ ಟೋಸ್ ಎಲ್ಲ ಗೊತ್ತು. ನಾವು ಅದೆಲ್ಲ ಮಾಡಿದ್ದೀವಿ. ನಮ್ಮ ರಾಘವೇಂದ್ರ ಹೆಗಡೆ ಅವರು, ನಮ್ಮ ರಾಘವೇಂದ್ರ ಶೆಣೆಯವರು ತುಂಬ ಹಳೆಯ ಸ್ನೇಹಿತರು, ಹಿರಿಯ ಸ್ನೇಹಿತರು. ಯಾಕೆ ಇದನ್ನು ಹೇಳಿದೆ? ಅವ್ನು ರಿಲ್ಯಾಕ್ಸ್ ಅಂತಿರ್ತಾರೆ. ನಿಮಗೆ ಇಲ್ಲಿ ಮಗು ಫೀಸ್ ಕಟ್ಟಕ್ಕೆ ದುಡ್ಡಲ್ಲಿ ತರೋದು, ಈ ವಯ್ಯ ಏನೋ ರಿಲ್ಯಾಕ್ಸ್ ಅಂತಿದ್ದಾರೆ. ನನ್ನ ಕತೆ ಮುಗಿಸ್ಕೊಂಬಿಟ್ಟು ಯೋಗ ಕ್ಲಾಸು ಮನೆಗೆ ಹೋದ್ರೆ ಬೇರೆ ಕೆಲಸ ಇದೆ ಅಂತ. ಅಂದರೆ ನೀವು ಅಲ್ಲಿಲ್ಲ ಅಂತ. ಅಲ್ಲಿ ಬಾಡಿ ಇದೆ, ದೇಹ ಉಂಟು. ನಿಮಗೆ ಅವರು ರಿಲ್ಯಾಕ್ಸ್ ಅನ್ನೋದು ಶಬ್ದವಾಗಿ ಕಾಣಿಸ್ತಾ ಇದೆ. ಅದೇ ನೀವು ಹೋಗಿ ಹೆಂಗ ದುಡ್ಡು ಹೊಂದಿಸಿ ಅದನ್ನು ಕೊಟ್ಬಿಡ್ತೀರಲ್ಲ, ಅತ್ಲಾಗ ಸ್ಕೂಲ್ನವ್ರು ಋಣ ತೀರಿಸ್ಬಿಟ್ರೆ 1,50,000 50,000 ಎಷ್ಟು ಅವ್ರ ಮುಖಕ್ಕೆ ಹಾಕ್ಬಿಟ್ಟು ಒಂದು ಋಷಿದಿ ತಗೊಂಡ್ಬಿಟ್ರೆ ಆಮೇಲೆ ಖುಷಿ. ಪಕ್ಕದ ಹೋಟ್ಲಲ್ಲಿ ಒಂದು ಬೈಟು ಕಾಫಿ ಕುಡಿಯೋಣ, ಆವಾಗ ರಿಲ್ಯಾಕ್ಸ್. ನಿಮ್ಮ ರಿಲ್ಯಾಕ್ಸು ಅವರ ರಿಲ್ಯಾಕ್ಸು ಬೇರೆ. ಅದಕ್ಕೆ ಹೇಳಿದ್ದು, ನಮ್ಮ ವಿಚಾರ ನಿಂತಿರೋದು, ಈ ಗುರುತತ್ವ ನಿಂತಿರೋದು ಎಕ್ಸ್ಪೀರಿಯನ್ಸ್ ಮೇಲೆ. ಅನುಭವ. ನಿನಗೆ ಅನುಭವ ಆಯ್ತಾ? ಬೇಂದ್ರೆಯವರು ಕನ್ನಡದ ಬಹಳ ದೊಡ್ಡ ಕವಿ. ನನಗೆ ಬೇಂದ್ರೆ ಇಲ್ಲದೆ ಮಾತು ಮುಗಿಸೋಕ್ಕೆ ಆಗಲ್ಲ. ಬೇಂದ್ರೆಯವರು ಒಂದು ಸರ್ತಿ ಉತ್ತರ ಭಾರತ ಪ್ರವಾಸಕ್ಕೆ ಹೋಗಿದ್ರಂತೆ, ಎಲ್ಲ ಹಿಮಾಲಯದ ಕಡೆಗೆ. ಅದನ್ನು ಬರೆದಿಯಾರು ಅವ್ರ ಶಿಷ್ಯರೊಬ್ರು. ಹೋದಾಗ ಅವರು ಟ್ಯಾಕ್ಸಿನಲ್ಲೋ ಕಾರ್ನಲ್ಲೋ ಹೋಗ್ತಾ ಇದ್ದಾರೆ. ಹೋಗಬೇಕಾದ್ರೆ ಹೀಗೆ ಬಳಸು ರಸ್ತೆ ಸುತ್ತಿ ಹೋಗುವಂಥ ಕರ್ವ್ ರೋಡ್ಸು ನೋಡಿರ್ತೀರ ನೀವು. ಬೆಟ್ಟ ಹತ್ತುವಾಗ ಹಿಮಾಲಯದ ಕಡೆ ಒಂದು ಬೆಟ್ಟ ಆದಮೇಲೆ ಇನ್ನೊಂದು ಬೆಟ್ಟ ಕಾಣಿಸ್ತಾ ಇರುತ್ತೆ. ಆಗ ಒಂದು ಜಾಗದಲ್ಲಿ ಹಳ್ಳ, ಕೆಳಗೆ ಪ್ರಪಾತ. ಅಲ್ಲಿಂದ ಒಂದು ಹುಡುಗಿ ಮೇಲಿಗೆ ಬರ್ತಾ ಇದ್ದಾಳೆ. ಪುಟಾಣಿ ಹುಡುಗಿ, ಲಂಗ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡಿರೋ ಹುಡುಗಿ ಬರ್ತಿದ್ದಾಳೆ. ಮೋಸ್ಟ್ಲಿ ಒಂದು ಮಿಡ್ಲ್ ಸ್ಕೂಲು ಅಥವಾ ಹೈಸ್ಕೂಲ್ ಶುರು ಆಗಿರ್ಬೋದು, 8ನೇ ಕ್ಲಾಸು 7ನೇ ಕ್ಲಾಸಿನ ಹುಡುಗಿ ಇಂತ ಇಟ್ಕೊಳ್ಳಿ, ಚಿಕ್ಕ ಹುಡುಗಿ. ಅವಳು ಒಂದು ಕೈನಲ್ಲಿ ಕೊಡ ಇಟ್ಕೊಂಡಿದ್ದಾಳೆ, ಖಾಲಿ ಕೊಡ. ಇನ್ನೊಂದು ಕಡೆ ಸೊಂಟದ ಮೇಲೆ ಒಂದು ಪುಟಾಣಿ ಮಗುನ ಸೊಂಟಕ್ಕೆ ಹಾಕ್ಕೊಂಡಿದ್ದಾಳೆ. ಹತ್ಕೊಂಡ್ಬರ್ತಾ ಇದ್ದಾಳೆ ಗುಡ್ಡನ. ಇದು ಬೇಂದ್ರೆ ಅವ್ರಿಗೆ ಕಾಣಿಸ್ತು. ಕವಿಗೆ ಯಾವತ್ತೂ ಕಣ್ಣು ತೆರೆದಿರುತ್ತೆ, ಕಿವಿ ತೆರೆದಿರುತ್ತೆ, ಇಲ್ಲಾಂದ್ರೆ ಕವಿ ಆಗೋಕ್ಕಾಗಲ್ಲ. ಅವರು ನಿಲ್ಲಿಸು ಅಂದರು ಡ್ರೈವರಿಗೆ ನಿಲ್ಲಿಸಿದ್ರು. ಡ್ರೈವರ್ನ ನಿಲ್ಸಿದ ಮೇಲೆ ಇವ್ರು ಇಳಿದ್ಬಿಟ್ಟು ಆ ಮಗು ಬರೋ ತನಕ, ಹತ್ಕೊಂಡ್ಬರೋ ತನಕ ಹುಡುಗಿ ಕಾದ್ರು. ಮೇಲಿಗೆ ಬಂದರು. ಏನವ ತಂಗಿ, ಅವ್ರ ಭಾಷೆಯಲ್ಲಿ ಹಿಂದಿಯಲ್ಲಿ ಮಾತಾಡೋರು. ಏನವ ತಂಗಿ, ಏನು ಬರ್ತಾ ಇದೆಯಾ ಅಲ್ಲಿ? ಇಲ್ಲ, ಇಲ್ಲಿ ನೀರಿಲ್ಲ ನಮ್ಮ ಹಳ್ಳಿಲಿ ಕೆಳಗಡೆ, ಅದಕ್ಕೋಸ್ಕರ ನೀರು ತೊಗೊಂಡು ಹೋಗೋಕ್ಕೆ ಮೇಲಿನ ಊರಿಗೆ ಹಳ್ಳಿಗೆ ಬಂದಿದ್ದೀನಿ ಅಂತ ಹೇಳೋದು. ನೀನೇನೋ ಚಿಕ್ಕ ಹುಡುಗಿ, ನೀನೇ ಇಷ್ಟು ದೊಡ್ಡ ಕೊಡ ತೊಗೊಂಡ್ಬಂದಿದ್ಯಾ, ಜೊತೆಯಲ್ಲಿ ಇದು ಬೇರೆ ಸೊಂಟದಲ್ಲಿ ಭಾರ ಅಂತ ಹೇಳಿದ್ರು. ಬೇಂದ್ರೆ ಅವ್ರು ಏನು ಹೇಳಿದ್ರು? ಸೊಂಟದಲ್ಲಿ ಇದೇನು ಬೇರೆ ಭಾರ ಅಂತ ಹೇಳಿದ್ರು. ಹುಡುಗಿಗೆ ಎಲ್ಲಿತ್ತೋ ಸಿಟ್ಟು ಗೊತ್ತಿಲ್ಲ. ಹಾಗೆಲ್ಲ ಹೇಳ್ಬೇಡ್ರಿ, ಅದು ಭಾರ ಅಲ್ಲ ನನ್ನ ತಮ್ಮ ಅಂತ ಹೇಳಿ. ಭಾರ ಅಲ್ಲ ನನ್ನ ತಮ್ಮ ಅಂತ ಹೇಳಿ. ಯಾಕೆ ಇದನ್ನು ಹೇಳಿರೋದು ಅಂದರೆ, ಎಲ್ಲಿಯ ತನಕ ನಿಮಗೆ ಭಾರವಾಗುವುದಿಲ್ಲವೋ ಅಲ್ಲಿಯ ತನಕ ನಿಮಗೆ ಗುರು ಬೇಕೋ. ಪ್ಲೀಸ್ ಮಾರ್ಕ್ ಮೈ ವರ್ಡ್ಸ್. ಎಲ್ಲಿಂದ ನಿಮ್ಮ ಜೀವನದಲ್ಲಿ ಭಾರವಾಗಕ್ಕೆ ಶುರುವಾಗುತ್ತೋ ಗುರುವನ್ನು ಹೊರಗೆ ಹಾಕಬೇಕು. ಇದು ಗುರುತತ್ವ. ಎಲ್ಲಿ ತನಕ ಪತಂಜಲಿ ನಿಮಗೆ ಉಪಯೋಗನೋ ನಿಮ್ಮ ಜೀವನದಲ್ಲಿ ಪತಂಜಲಿನ ಇಟ್ಕೋಬೇಕು. ಎಲ್ಲಿ ತನಕ ಬುದ್ಧ ಉಪಯೋಗನ ಬುದ್ಧನ ಇಟ್ಕೋಬೇಕು. ಶಂಕರ, ರಾಮಾನುಜ, ಮಧ್ವ, ಅರವಿಂದ, ಯಾರು ಬೇಕಾದ್ರೂ ತಗೊಳ್ಳಿ, ರಮಣ ಮಹರ್ಷಿ, ಜಯಕೃಷ್ಣಮೂರ್ತಿ, ಇನ್ನೂ ನಿಮ್ಮ ಅನೇಕ ಬದುಕಿರೋ ಗುರುಗಳನ್ನು ತಗೊಳ್ಬಾರ್ದು. ಹೆಸರು ಭಯ ಆಗುತ್ತೆ. ಆಮೇಲೆ ಏನಾರು ಆದ್ರೆ ಕಷ್ಟ, ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಹೋಗಿರೋರನ್ನ ತಗೊಂಡು ಮಾತಾಡ್ತೀನಿ. ಅಂದರೆ ದೇಹದಲ್ಲಿ ಇಲ್ಲದೆ, ವಿತ್ ಆಲ್ ರೆಸ್ಪೆಕ್ಟ್, ಅವ್ರ ಬಗ್ಗೆ ತುಂಬ ದೊಡ್ಡ ಗೌರವದಿಂದ ಮಾತಾಡ್ತಿದ್ದೀನಿ. ಮಾತು ನಿಮ್ಗೆ ಅರ್ಥ ಆಗಲಿ ಅಂತ ಈ ಥರ ಹೇಳ್ತಾ ಇದ್ದೀನಿ ಅಷ್ಟೇ, ಅನ್ಯತಾ ಭಾವಿಸ್ಬಾರ್ದು ಅಂತ ಹೇಳ್ಬಿಡೋದು ಒಳ್ಳೇದು. ನಾನು ಕಷ್ಟ, ಇವತ್ತು ಮಾತಾಡೋದೇ ಕಷ್ಟ. ಮೈಕ್ ಕೊಟ್ಬಿಡ್ತಾರೆ, ಅದು ರೆಕಾರ್ಡ್ ಆಗಿ, ಅದು ವಿಡಿಯೋನ ಕಟ್ ಮಾಡಿ, ಅದು ಯಾವುದೋ 2 ಸೆಂಟೆನ್ಸ್ ತೆಗೆದು ಅದೇನದು ರೀಲಲ್ಲಿ ಹಾಕಿ ಝಾಡಿಸಿ, ಬೇಡ ಕತೆ, ರಾಮ ಕೃಷ್ಣ ಅದೆಲ್ಲ ಅವ್ರು ತೋರಿಸಿದ್ರಲ್ಲ ಮರಳಲ್ಲಿ. ಹಾಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸತ್ಯಕಾಮರು, ವೀಣಾ ಬನ್ನಂಜೆ,
ಸತ್ಯಕಾಮರ ಶಿಷ್ಯ ವೀಣಾಬಂದಂಜೆ ಅವರ ಅನುಭವದಲ್ಲಿ ಬರೀತಾರೆ. ಸತ್ಯಕಾಮರ ಗ್ರಂಥ ದೊಡ್ಡ ತಾಂತ್ರಿಕ ಆಚಾರ್ಯರು ಅವರು ಸತ್ಯಕಾಮರ ಮಾತುಕತೆಯಲ್ಲಿ ಬರುತ್ತೆ, ಎಲ್ಲಿಯ ತನಕ ನಿನಗೆ ಅವಶ್ಯಕತೆ ಅಲ್ಲಿಯ ತನಕ ಗುರು ಬೇಕು. ಗುರುಪೂರ್ಣಿಮೆ ಇರುವುದು ಗುರುವಿನ ಅಗತ್ಯತೆ ಮತ್ತು ಇಲ್ಲ ಅನ್ನುವ ಎರಡರ ಬಗ್ಗೆನೂ ಯೋಚನೆ ಮಾಡಬೇಕು. ನೀವು ದಿನಾಗಲೂ 8ನೇ ಕ್ಲಾಸ್ಗೆ ಹೋಗ್ತೀರಾ? 8ನೇ ಕ್ಲಾಸ್ ಆದಮೇಲೆ ಪಾಸಾಗಿ ಮುಂದಕ್ಕೆ 9ನೇ ಕ್ಲಾಸ್ಗೆ ಹೋಗ್ತಿರುತ್ತಾರೆ. ಅಲ್ಲಿಂದ ಎಲ್ಲ ಸ್ಕೂಲ್ ಮುಗಿದ್ಮೇಲೆ ಪುಸ್ತಕನೆಲ್ಲ ಇನ್ನೊಬ್ರಿಗೆ ಕೊಟ್ಟು ಅಥವಾ ತೂಕಕ್ಕೆ ಹಾಕಿ ಆರಾಮಾಗಿ ಕಾಲೇಜ್ಗೆ ಹೋಗಿದ್ದೀರಾ ಅಲ್ವಾ? ಆಮೇಲೆ ಹೋಗ್ತಾಳೆ, ಅವಳು ಇಟ್ಕೊಳ್ತಾಳ 6ನೇ ಕ್ಲಾಸು 3ನೇ ಕ್ಲಾಸ್ ಆದಮೇಲೆ ಪುಸ್ತಕ ಮೊದಲು ಹೊರಗೆ ಹಾಕ್ತಾರೆ. ದಿಸ್ ಈಸ್ ಅನ್ ಇನ್ಕ್ರಿಮೆಂಟಲ್ ಗ್ರೋತ್. ಹಂತವಾಗಿ ನಿಮಗೆ ಬೇಕು. ಚಪಾತಿ ಮಾಡುವಾಗ ಅದಕ್ಕೆ ಬೇಕಾಗಿರೋ ಲಟ್ಟಣಿಗೆ ಮತ್ತೊಂದು ಅಡುಗೆ ಮನೇಲಿ ಬೇಕು. ಚಪಾತಿ ಮಾಡೋ ಕೆಲಸ ಮುಗಿದ್ಮೇಲೆ ತೊಳೆದು ಒರೆಸಿ ಅದನ್ನು ಒಂದು ಕಡೆಗೆ ಹಾಕ್ತಾರೆ. ಇನ್ನೊಂದು ಅಡುಗೆ ಮಾಡುವಾಗ, ಅನ್ನ ಮಾಡುವಾಗ ಲಟ್ಟಣಿಗೆ ಬೇಡ, ದೋಸೆ ಮಾಡುವಾಗ ಲಟ್ಟಣಿಗೆ ಬೇಡ. ಅವಶ್ಯಕತೆ. ಯಾಕೆ ನಮ್ಮ ದೇಶದಲ್ಲಿ ಗುರು ಡಮ್ ಅಂತ ಕರೀತಾರೆ? ಗುರು ಡಮ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಪದ ಇದೆ. ಗುರುತ್ವದ ಒಂದು ದೊಡ್ಡ ಭಾರ ನಮ್ಮ ಸಮಾಜದ ಮೇಲೆ ಕೂತಿದೆ ಅನ್ನುವುದನ್ನು ವಿವೇಚನೆ ಮಾಡುವುದು ಗುರುಪೂರ್ಣಿಮೆನೇ. ಹೆಂಗೆ ಅಂತ ಹೇಳಿದ್ರೆ, ಬುದ್ಧನ ಮಾತನ್ನು ಹೇಳ್ತೀನಿ, ಇದನ್ನು ಅವರು ಕೋಟ್ ಮಾಡ್ತಾರೆ ಸತ್ಯಕಾಮರು. ಬುದ್ಧ ಹೇಳ್ತಾನೆ, ನಿಮ್ಮ ಜೀವನದಲ್ಲಿ ಆಚಾರ್ಯರು ಗುರುಗಳ ಅವಶ್ಯಕತೆ ಎಲ್ಲಿದೆ? ಅವಶ್ಯಕತೆ ಇದೆ, ಅವಶ್ಯಕತೆ ಇಲ್ಲ ನಾನು ಖಂಡಿತ ಹೇಳ್ತಾ ಇಲ್ಲ. ಕೃಷ್ಣ ಬೇಕು, ಬುದ್ಧ ಬೇಕು, ರಮಣ ಮಹರ್ಷಿ ಬೇಕು, ಎಲ್ಲರೂ ಬೇಕು. ಎಲ್ಲಿ ತನಕ ಬೇಕು? ಎಲ್ಲಿ ತನಕ ನೀವು ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡ್ತೀರಾ? ತಂದೆ ತಾಯಿ ಏನು ಬಯಸ್ತಾರೆ? ನಮ್ಮ ಮಕ್ಕಳು ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದನ್ನ ನೋಡಿ ನಾವು ಗುಟಕ್ಕನ್ಬೇಕು ಅಂತಾರೆ ಅಪ್ಪ ಅಮ್ಮ ಅಲ್ವಾ? ಹೋಗೋಕ್ಕೆ ಮುಂಚೆ ಇದಕ್ಕೆ ಒಂದು ದಡ ಹಚ್ಚಿಸ್ಬಿಟ್ರೆ ಸಾಕಾಗಿದೆ ಈ ಮಗುಗೆ. ದೇವ್ರೆ ಈ ಮಗುಗೊಂದು ಒಳ್ಳೆ ಬುದ್ಧಿ ಕೊಡಪ್ಪ, ನೆಟ್ಟಿಗೆ ಓದ್ಬಿಟ್ಟು ಒಂದು ಕೆಲಸಕ್ಕೆ ಸೇರ್ಕೊಳ್ಳಿ. ಒಂದು ಸೊಸೆ ಬಂದಮೇಲೆ ಒಂದು ಮೊಮ್ಮಗು ನೋಡಿ ಅಥವಾ ಕಣ್ಣು ಮುಚ್ಕೊಂತೀನಿ ಶಿವ ಅನ್ನುವಾಗ ಪೇರೆಂಟ್ಸ್ ದೇ ವಾಂಟ್ ಟು ಮೇಕ್ ಯು ಇಂಡಿಪೆಂಡೆಂಟ್. ಖಲೀಲ್ ಗಿಬ್ರಾನ್ ಹೇಳ್ತಾನೆ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಆರ್ ಕಮಿಂಗ್ ಥ್ರೂ ಯು. ನಿಮ್ಮ ಮೂಲಕ ಬರ್ತಿದ್ದಾರೆ. ಬೇಕು ಒಂದು ಗರ್ಭ, ಅದ್ರ ಮೂಲಕ ಬರ್ತಿದ್ದಾರೆ. ನಿಮ್ಮದನ್ನು ಅವ್ರ ಮೇಲೆ ಹೇರಬೇಡಿ ಅಂತ ಬಹಳ ಪ್ರಸಿದ್ಧವಾದ ಒಂದು ಪ್ರಬಂಧ, ಕವಿತೆ ಖಲೀಲ್ ಗಿಬ್ರಾನ್ದಿದೆ. ಹೇಗೆ ಅಂದರೆ, ತಂದೆ ತಾಯಿ ಅಂದರೆ ಅವರು ಬಿಲ್ಲಿನಂತೆ, ಮಕ್ಕಳು ಬಾಣದಂತೆ. ಯು ಪೇರೆಂಟ್ಸ್ ಆರ್ ಲೈಕ್ ದಿ ಬೋ ಆ್ಯಂಡ್ ಯುವರ್ ಚಿಲ್ಡ್ರನ್ ಆರ್ ಸ್ಟೂಡೆಂಟ್ಸ್ ಆರ್ ಲೈಕ್ ದಿ ಆ್ಯರೋ. ಬಾಣವನ್ನು ಬಿಡಬೇಕಾದ್ರೆ ಬಿಲ್ ಹೆಂಗಾಗತ್ತೆ? ಬಿಲ್ಲನ್ನು ಹಿಂದಕ್ಕೆ ಜಗ್ತೀರಾ, ಹಿಂದಕ್ಕೆ ಇಳಿತೀರಾ, ಬಿಲ್ ಹಿಂದಕ್ಕೆ ಹೋಗುತ್ತೆ, ಬಾಣ ಮುಂದಕ್ಕೆ ಹೋಗುತ್ತೆ. ಕಾಲ ಅವ್ರಿಗೆ ಸಂಬಂಧಪಟ್ಟಿದ್ದು. ಸದಾ ಗುರುಗಳದ್ದೇ ಕಾಲ ಇರೋಕ್ಕೆ ಸಾಧ್ಯವಿಲ್ಲ, ಶಿಷ್ಯರಿಗೂ ಕಾಲ ಬೇಕು ಅನ್ನುವುದನ್ನು ನೆನಪಿಸುವುದು ಗುರುಪೂರ್ಣಿಮೆ. ಸಂಗೀತಗಾರ ಆಡ್ತಿರ್ತಾನೆ, 20 ವರ್ಷ ಅವ್ನು ತಾಲೀಮ್ ಮಾಡಿದ್ರು ಶಿಷ್ಯಂಗೆ ಬಿಟ್ಕೊಡೋದೇ ಇಲ್ಲ ವೇದಿಕೆ. ಕೇಳಿ ಅವರು ಕಲಾವಿದರು ಬೇಕಾದಷ್ಟು ಜಗತ್ತಿನ ರಹಸ್ಯಗಳು ಅವ್ರು ಹೇಳ್ತಾರೆ. ನೀನು ಪಕ್ವಾದ್ಯದಲ್ಲೇ ಹಿಂಗಡೆ ನುಡಿಸ್ಕೊಂಡಿರೋ ಟೊಯ್ ಅಂತ ಹೇಳಿ ತಂಬೂರಿಗೆ ಇಟ್ಕೊಂಡಿರೋ ಇವನು ಯಾವಾಗ ಮುಂದೆ ಬರೋದು? ಅದಕ್ಕೆ ಗುರುತ್ವದ ಭಾರತ ಬಗ್ಗೆ ಹೇಳ್ತಿರೋದು. ಬುದ್ಧ ಏನು ಹೇಳ್ತಾನೆ ಅಂದರೆ, ಬಿ ಅವೇರ್ ಆಫ್ ದಿ ಗುರುಸ್ ಅಂತ ಬುದ್ಧ ಹೇಳ್ತಾನೆ. ಬಿ ಅವೇರ್ ಆಫ್ ದಿ ಗುರುಸ್ ಬಹಳ ಆಧ್ಯಾತ್ಮಿಕವಾದ ಅರ್ಥದಲ್ಲಿ ಹೇಳ್ತಾ ಇರೋದು, ಯಾರನ್ನು ಬೈಯಕ್ಕೆ ಹೇಳ್ತಿರೋದಲ್ಲ ಅದು. ಹೇಗೆ ಅಂತ ಹೇಳ್ತಾನೆ ನೋಡಿ, ಬ್ಯೂಟಿಫುಲ್ ಎಕ್ಸಾಂಪಲ್ ಬುದ್ಧ ಕೊಡೋದು. ನೀವು ನದಿ ದಾಟಬೇಕು, ಬುದ್ಧನ ಎಕ್ಸಾಂಪಲ್ ಇದು. ನದಿಯನ್ನು ದಾಟಬೇಕಾದ್ರೆ ಏನು ಬೇಕು ನಿಮಗೆ? ದೋಣಿ ಬೇಕಲ್ಲ, ಯು ನೀಡ್ ಎ ಬೋಟ್. ಒಂದು ದೋಣಿ ಬೇಕು. ದೋಣಿಯ ಸಹಾಯದಿಂದ ನೀವು ನದಿಯನ್ನು ದಾಟ್ತೀರಾ. ನದಿ ದಾಟಿ ದಡಕ್ಕೆ ಬಂದ್ರಿ, ನಿಮ್ಮ ಊರಿಗೆ ಹೋಗ್ಬೇಕಾಗಿತ್ತು, ಬಂದ್ರಿ. ಅಥವಾ ಕಾಶಿಗೆ ಹೋಗಿದ್ರಿ, ಕಾಶಿಲಿ ಒಂದು ರೌಂಡ್ ದೋಣಿಯಲ್ಲಿ ಓಡಾಡಿದ್ರಿ. ಆಮೇಲೆ ದೋಣಿ ಅವನಿಗೆ ಥ್ಯಾಂಕ್ಸ್ ಹೇಳಿದ್ರಿ, ಅವ್ನಿಗೇನು ದುಡ್ಡು ಕೊಡಬೇಕೋ ಕೊಟ್ರಿ. ವಾಪಸ್ ನೀವು ಮೆಟ್ಲು ಹತ್ಕೊಂಡು ನೀವು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋದ್ರಿ. ಹಂಗೆ ಮಾಡ್ತಿರೋ ಎಲ್ಲ ಈ ದೋಣಿಯೇ, ನೀನು ಪರಮ ಪವಿತ್ರ, ನೀನು ತುಂಬ ಮಹಿಮಾಶಾಲಿ, ನಿನಗೆ ಅನಂತ ವಂದನೆಗಳು, ನಿನ್ನ ಮೇಲೆ ನನಗೆ ತುಂಬ ಭಕ್ತಿ ಬಂದಿದೆ, ಗೌರವ ಬಂದಿದೆ, ಎಂದೆಂದೂ ನಾನು ನಿನ್ನನ್ನು ಬಿಡಲಾರೆ, ಎಲೆ ಈ ದೋಣಿಯೇ ನಾನು ನಿನ್ನನ್ನು ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗ್ತೀನಿ ಅಂತ ಯಾವ ಮೂರ್ಖರಾರು ಹೇಳ್ತಾರೆ ಜಗತ್ತಲ್ಲಿ. ದೋಣಿ ಕೆಲಸ ಮುಗಿದ ಮೇಲೆ ದೋಣಿಗೊಂದು ನಮಸ್ಕಾರ ಹೇಳಿ ಮುಂದಕ್ಕೆ ಹೋಗ್ತೀವಿ. ಗುರುವೆನ್ನುವವನು ದೋಣಿಯಂತೆ. ನಿಮ್ಮ ಪ್ರಯಾಣ ಮುಗಿದ ಮೇಲೆ ಧನ್ಯವಾದ ಹೇಳಿ ನಿಮ್ಮ ದಾರಿಯನ್ನು ತುಳಿಯಿರಿ. ಇದು ಬುದ್ಧ ಹೇಳೋ ಮಾತು, ಬುದ್ಧನ ಮಾತಿದು. ಬುದ್ಧನಂತ ಗುರು ಬೇಕಾ? ಲಕ್ಷಾಂತರ ಜನ ವಿದ್ಯಾರ್ಥಿಗಳಿದ್ದಂಥ ಗುರು ಬುದ್ಧ ಹೇಳ್ತಾ ಇದ್ದಾನೆ ಈ ಮಾತನ್ನ. ಹಾಗಾಗಿ ನಾನು ಹೇಳಿದ್ರೆ ನಂಬಲ್ಲ, ಬುದ್ಧನ ಮಾತಾದರೂ ನಂಬೋದಲ್ಲ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಹಂತದಲ್ಲಿ ನಮ್ಮ ಬೆಳವಣಿಗೆಗೆ ಯಾರೋ ಒಬ್ರು ಬೇಕಾಗಿರ್ತಾರೆ, ಟೀಚರ್ ಅಥವಾ ಮಾಸ್ಟರ್. ಇವತ್ತು ಇಂಗ್ಲೀಷ್ನಲ್ಲಿ ಮಾಸ್ಟರ್ ಅಂತ ಹೇಳ್ತಾರೆ ಗುರುವಿಗೆ ಅಲ್ಲ, ಅದೊಂದು ಟರ್ಮ್ ಈಗ ಮಾಸ್ಟರ್.
ಅದಾದ ಮೇಲೆ ಅವರಿಂದ ಕಲ್ತಿರೋ ಟೆಕ್ನಿಕ್ಕು ಮತ್ತೊಂದು ನೀವು ಬಳಸ್ಕೊಳ್ಳೋದೇ ನೀವು ಕೊಡೋ ಗುರುದಕ್ಷಿಣೆ. ಗುರುಕಾಣಿಕೆ ಅದೇನೆ, ಬೇರೆ ಇನ್ನೇನು ಗುರುಕಾಣಿಕೆ ಇಲ್ಲ. ಮತ್ತು ಅಲ್ಲಿಂದ ನೀವು ಮುಂದಕ್ಕೆ ಹೋಗಬೇಕು. ಇದನ್ನು ತಂತ್ರಶಾಸ್ತ್ರದಲ್ಲಿ ವೀರಶೈವ ವಾಂಗ್ಮಯದಲ್ಲಿ ಕಂಚುಕ ಭೇದನ ಅಂತ ಕರೀತಾರೆ. ನಾನು ಬೇರೆ ಏನೋ ನೋಟ್ಸ್ ಮಾಡಿದ್ದೆ, ನೋಟ್ಸ್ ಎಲ್ಲ ಹೋಯ್ತು, ಬೇರೆ ಹೇಳ್ತಾ ಇದ್ದೀನಿ. ಅದು ಇದೇ ವಿಷಯನೇ, ಕಂಚುಕ ಭೇದನ. ಕಂಚುಕ ಅಂದರೆ ರವಿಕೆ ಅಥವಾ ಶರ್ಟ್, ಮೇಲೆ ಹಾಕ್ಕೊಳ್ಳುವಂಥ ವಸ್ತ್ರ, ಗಂಡಸರಾಗಲಿ ಹೆಂಗಸರಾಗಲಿ. ಒಂದು ವಯಸ್ಸಿನಲ್ಲಿ ಎಳೆ ಮಗು ಹುಡುಗ ಹುಡುಗಿ ಇರುವಾಗ ಒಂದು ಟೀ ಶರ್ಟ್ ಹಾಕ್ಕೊಂಡಿರ್ತಾರೆ. ಟೀ ಶರ್ಟ್ ಕಾಮನ್ ಅಲ್ವ? ಈಗ ಟೀ ಶರ್ಟ್ ಎಕ್ಸಾಂಪಲ್ ಕೊಟ್ಬೋಣ, ಎಲ್ಲರೂ ಹಾಕ್ಕೊಳ್ತಾರೆ, ಹುಡುಗರು ಹುಡುಗಿರು ಟೀ ಶರ್ಟ್ ಹಾಕ್ಕೊಂಡಿರ್ತಾರೆ ಒಂದು ಮಿಡ್ಲ್ ಸ್ಕೂಲಲ್ಲಿ. ಹೈಸ್ಕೂಲಿಗೆ ಬರೋ ಹೊತ್ತಿಗೆ ದೇಹ ಬೆಳೆಯುತ್ತೆ, ಕಾಲೇಜಿಗೆ ಬರೋ ಹೊತ್ತಿಗಂತೂ ಆ ಟೀ ಶರ್ಟನ್ನು ಹಾಕೊಳ್ಳೋಕ್ಕೆ ಆಗಲ್ಲ, ಟೈಟ್, ಅದನ್ನ ಮೈ ಒಳಗೆ ಹಾಕೋಕ್ಕೆ ಆಗೋದಿಲ್ಲ, ತೂರ್ಸೋಕ್ಕೆ. ಅವಾಗ ಏನು ಮಾಡ್ತಾಳೆ ಅಮ್ಮ ಅಪ್ಪ, ತೆಗೆದು ಬಿಸಾಕ, ಹೊಸದು ಕೊಡಿಸ್ತೀನಿ. ಅದನ್ನೇನು ಹಾಕ್ಕೊಂಡು, ಇಲ್ಲ ನನಗೆ ತುಂಬ ಇಷ್ಟ, ಚಿಕ್ಕ ವಯಸ್ಸಲ್ಲಿ ತಗೊಂಡು ಗಿಫ್ಟ್ ಕೊಟ್ಟಿದ್ದು ನಮ್ಮ ಆಂಟಿ, ತೆಗೆದಿಲ್ಲ ಬೇರೆ ಹಾಕೋ ಅಂತ. ಕೊನೆಗೆ ಅಮ್ಮ ಮಾಡಲ್ಲ. ಆದರೆ ಯೋಗಶಾಸ್ತ್ರದಲ್ಲಿ ಗುರು ಏನು ಮಾಡ್ತಾನೆ, ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟಂತಹ ಆ ಒಂದು ದೀಕ್ಷೆಯ ಒಂದು ಬಟ್ಟೆಯನ್ನು ಅವನು ಹರಿದು ಬಿಸಾಕ್ತಾನೆ. ಇದಕ್ಕೆ ಕಂಚುಕ ಭೇದನ ಅಂತ ಹೆಸರು ಯೋಗಶಾಸ್ತ್ರದಲ್ಲಿ, ತಂತ್ರಶಾಸ್ತ್ರದಲ್ಲಿ ಕಂಚುಕ ಭೇದನ. ನೀವೆಲ್ಲ ಮನೆಗೆ ಹೋಗಿ ನಿಮ್ಮ ದೇವ್ರ ಮುಂದೆ ಊಟ ಆದಮೇಲೆ ಆರಾಮಾಗಿ ಸಂಜೆ, ಏನು ಅರ್ಜೆಂಟ್ ಇಲ್ಲ, ಸಂಜೆ ಆರಾಮಾಗಿ ಸೂರ್ಯಾಸ್ತ ಆಗಿ ಹುಣ್ಣಿಮೆಯನ್ನು ನೋಡುವಾಗ ಒಂದು ಸತಿ ಹುಣ್ಣಿಮೆಯನ್ನು ಇವತ್ತು ನನ್ನ ಮಾತನ್ನು ನೆನ್ಪಿಟ್ಕೊಂಡು ಹುಣ್ಣಿಮೆಯನ್ನು ನೋಡ್ತಾ ನಿಮಗೆ ಕಂಚುಕ ಭೇದನ ಆಗಿದೆಯಾ ನೋಡಿ. ಅಂದರೆ ನೀವೇನಾದ್ರು ಹರಿದು ಬಿಸಾಕಿ ಮುಂದಕ್ಕೆ ಹೋಗಬೇಕಾಗಿರೋದು ಇದೆಯಾ? ಆರ್ ಯು ಓವರ್ಲೋಡೆಡ್ ವಿತ್ ಸಮಥಿಂಗ್? ಎಸ್, ಮೋಸ್ಟ್ ಆಫ್ ಅಸ್ ಆರ್. ತುಂಬ ಜನಕ್ಕೆ ಅದು ಆಗೋಗಿದೆ, ಅವ್ರು ಏನೋ ಒಂದು ಹೇಳ್ಕೊಟ್ಟಿದ್ದಾರೆ, ಅದು ಆಗೋಗಿದೆ, ಮುಂದಕ್ಕೆ ಹೋಗಿ. ಹೀಗೆ ಗುರುವಾದವನು ಮಿನಿಮಮ್ 5 ಸರ್ತಿ ಮನುಷ್ಯರಲ್ಲಿ ಇರುವಂತಹ ಈ ಕಂಚುಕ ಅನ್ನೋ ಟೀ ಶರ್ಟನ್ನು ಹರಿದು ಬಿಸಾಕ್ತೀವಿ, ಹೊಸದು ಕೊಡ್ತಾನೆ. ಅವ್ರ ಸೈಜಿಗೆ ತಕ್ಕಂಥದ್ದು ಕೊಡ್ತಾನೆ, ಅವ್ರ ಅವತ್ತಿನ ಅವಶ್ಯಕತೆಗೆ ತಕ್ಕಂತೆ ಕೊಡ್ತಾನೆ. ಮೊದಲನೇ ಕಂಚುಕ ಭೇದನ ಅನ್ನಮಯ ಕೋಶದ ಭೇದನ, ಅನ್ನಮಯ ಕೋಶವನ್ನು ಹರಿದು ಬಿಸಾಕ್ತಾನೆ. ಎರಡನೇದು ಪ್ರಾಣಮಯ ಕೋಶದ ಬಂಧನ, ಅದನ್ನು ಹರಿದು ಬಿಸಾಕೋದು ಹೇಳ್ಕೊಡ್ತಾರೆ. ಮೂರನೇದು ಮನೋಮಯ ಕೋಶ, ಅದನ್ನು ಹರಿದು ಬಿಸಾಕೋದು ಹೇಳ್ಕೊಡ್ತಾರೆ. ನಾಲ್ಕನೇದು ವಿಜ್ಞಾನಮಯ ಕೋಶ, ಅದನ್ನು ಹರಿದು ಬಿಸಾಕೋದು ಹೇಳ್ತಾರೆ. ಪಂಚಕೋಶ ಅದಿರೋದು ಇಟ್ಕೊಳಕ್ಕಲ್ಲ, ಪಂಚಕೋಶ ಬಿಸಾಕಕ್ಕೆ. ಪಂಚಕೋಶದ ಬಗ್ಗೆ ವ್ಯಾಮೋಹ ಇಟ್ಕೋಬೇಡಿ, ಯೋಗಶಾಸ್ತ್ರ ಹೇಳಿಲ್ಲ ಪಂಚಕೋಶ ಇಟ್ಕೋಬೇಕು ಅಂತ. ಪಂಚಕೋಶ ಇಲ್ಲದೆ ಬದುಕಕ್ಕಾಗಲ್ಲ, ಬಟ್ ಪಂಚಕೋಶವನ್ನು ಮೀರಬೇಕಾಗತ್ತೆ. ಕೊನೆಯದು ಆನಂದಮಯ ಕೋಶ, ಅದು ಆನಂದ ಅಲ್ಲ, ಆನಂದಮಯ ಕೋಶ. ಅಂದರೆ ಬಾಟ್ಲಲ್ಲಿರುವಂಥ ಹಾರ್ಲಿಕ್ಸ್ ಇದ್ದಂಗೆ, ಅದು ಇಟ್ಕೊಂಡು ನಾವೇನು ಮಾಡೋಣ, ಬಾಟ್ಲು ಓಪನ್ ಮಾಡಿ ಹಾರ್ಲಿಕ್ಸ್ ತೆಗೆದು ಹಾಲಿಗೆ ಹಾಕಿ ಕದಡಿ ಕುಡಿದ್ರೆ ಶಕ್ತಿ ಬರುತ್ತೆ. ಸುಮ್ಮನೆ ಬಾಟ್ಲಲ್ಲಿ ನೋಡ್ಕೊಂಡಿದ್ರೆ ಶಕ್ತಿ ಬರುತ್ತಾ? ಆನಂದಮಯ ಕೋಶ ಕೂಡ ಆನಂದವಲ್ಲ. ತುಂಬ ಜನ ಗುರುಗಳು ಪಾಠ ಮಾಡ್ತಾ ಹೇಳ್ತಾರೆ ಆನಂದಮಯ ಕೋಶಕ್ಕೆ ತನಕ ಹೋಗಬೇಕು, ಆನಂದಮಯ ಕೋಶಕ್ಕೆ ಹೋದರೂ ಆಗಲ್ಲ. ಆನಂದಮಯ ಕೋಶವನ್ನು ಬಿಡಬೇಕಾಗತ್ತೆ. ಆಯಾ ವಯಸ್ಸಿನ ಮಕ್ಳಿಗೆ ಅವ್ರವ್ರ ಸೈಜಿನ ಚಪ್ಪಲಿ ಹೆಂಗೆ ತಕ್ಕೊಡ್ತಾರೋ, ದೊಡ್ಡವರಾದ್ಮೇಲೆ ಚಪ್ಪಲಿ ಹಾಕ್ಕೊಳಕ್ಕಾಗಲ್ಲ, ಉಗುರು ಕಾಲನ್ನು ಪೆಟ್ಟು ಮಾಡುತ್ತೆ, ಚರ್ಮಕ್ಕೆ ಅದು ತೊಂದರೆ ಆಗುತ್ತೆ, ಓಡೋಕ್ಕಾಗಲ್ಲ, ಬಸ್ ಹತ್ತಕ್ಕಾಗಲ್ಲ, ಟ್ರೈನ್ ಹತ್ತಕ್ಕಾಗಲ್ಲ, ಹಿಡಿಯುತ್ತೆ, ಕಾಲನ್ನು ಹಿಂಡತ್ತೆ. ಅಂದರೆ ನಿಮ್ಮ ಗ್ರೋತ್ನ ಬೆಳವಣಿಗೆಯನ್ನು ಬಾಧಿಸುತ್ತದೆ, ತೊಂದರೆ ಮಾಡುತ್ತೆ. ಈ ಕೋಶಗಳು, ಈ ವಿದ್ಯೆಗಳು, ಈ ಟ್ರೈನಿಂಗ್ಗಳು, ಈ ಟೆಕ್ನಿಕ್ಗಳು, ಈ ಉಪದೇಶಗಳು, ಇದನ್ನು ಆಯಾ ಹಂತದಲ್ಲಿ ಚೆಕ್ ಮಾಡ್ಕೋಬೇಕು. ಪ್ರತಿ ವರ್ಷ ಮನೆಯಲ್ಲಿ ಕೆಲವರು ಮಾಡ್ತಾರೆ, ಈ ಬಟ್ಟೆ ಬರೆ ಎಲ್ಲ ಬೇಕಾ, ಯಾರಿಗಾರು ಕೊಟ್ಬಿಡೋಣವಾ? ಎಷ್ಟು ಜನ ಮಾಡಲ್ಲ? ಅನಾಥ ಮಕ್ಕಳಿಗೆ, ಇನ್ನೊಬ್ಬರಿಗೆ, ಕುರುಡ್ರ ಶಾಲೆಗೆ, ಮತ್ತೊಂದು ಕಡೆಗೆಲ್ಲ ಅಂಧರ ಶಾಲೆಗೆಲ್ಲ ಕೊಡ್ತಾರಲ್ವ. ಮನೆಯಲ್ಲಿ ನಾವು ಕ್ಲೀನ್ ಮಾಡ್ತೀವಿ, ವಾರ್ಡ್ರೋಬ್ ಕ್ಲೀನಿಂಗ್, ಕ್ಲಟರ್ಸ್ ಅಂತ ಒಂದು ಇಂಗ್ಲೀಷ್ನಲ್ಲಿ ಪದ ಇದೆ, ನನಗೆ ಅಷ್ಟು ಇಂಗ್ಲೀಷ್ ಬರೋಲ್ಲ, ಸಾಮಾನ್ಯ ವ್ಯಕ್ತಿ ನಾನು. ಕ್ಲಟರ್ ಅಂತ ಹೇಳ್ತಾರೆ, ಅದೇನೋ ಒಂದು ಕ್ಲಟರ್, ಅದನ್ನು ನಾವು ಕ್ಲೀನ್ ಮಾಡ್ತೀವಲ್ವ. ಆ ಕ್ಲಟರ್ನ ಕ್ಲೀನ್ ಮಾಡ್ಕೊಳ್ಳೋದೇ ಗುರುಪೂರ್ಣಿಮೆ. ನಮ್ಮ ಮನಸ್ಸಿನಲ್ಲಿ ಇರುವಂತಹ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಿವಿಧ ರೀತಿಯ ಸಾಧನೆಗಳಿಗೆ ಸಂಬಂಧಪಟ್ಟ ಇನ್ಪುಟ್ಸ್ ನಮಗೆ ಕೊಟ್ಟಿದ್ದಾರಲ್ಲ ಗುರುಗಳು, ಬೇರೆ ಬೇರೆ ಶಿಕ್ಷಕರು, ಗುರುಗಳು, ಅದೆಲ್ಲ ಜೀರ್ಣ ಆಗಿದೆಯಾ, ಸಾಕಾ, ಅಲ್ಲಿಂದ ಮುಂದಕ್ಕೆ ಹೋಗೋಣವ ನಾವು ಅನ್ನುವುದನ್ನು ಚೆಕ್ ಮಾಡೋಕ್ಕೆ ಇರುವಂಥದ್ದು ಗುರುಪೂರ್ಣಿಮೆ. ಈ ರೀತಿ ಗುರುಪೂರ್ಣಿಮೆಯ ತತ್ವ ಅನ್ನುವಂಥದ್ದು ನಮ್ಮಲ್ಲಿ ಉಪನಿಷತ್ತುಗಳಲ್ಲಿ ಮತ್ತು ಬೇರೆ ಬೇರೆ ಸಾಹಿತ್ಯದಲ್ಲಿ ತುಂಬ ಕಡೆ ಬರುತ್ತೆ. ಉದಾಹರಣೆಗೆ ಒಂದು ಗ್ರಂಥದಲ್ಲಿ ತ್ರಿಪುರ ರಹಸ್ಯದಲ್ಲೂ ಬರುತ್ತೆ, ಅವಧೂತ ಉಪನಿಷತ್ತಲ್ಲೂ ಬರುತ್ತೆ, ಬೇರೆ ಕಡೆಗಳಲ್ಲಿ ಬರುತ್ತೆ. ಈ ಪರಶುರಾಮ ಇರ್ತಾನಲ್ಲ, ಪರಶುರಾಮ ಒಬ್ಬ ದೊಡ್ಡ ಯೋಗ ಸಾಧಕ. ಬರೀ ಕೊಡ್ಲಿ ಇಟ್ಕೊಂಡಿರೋ ಪರಶುರಾಮ ಅಲ್ಲ,
ಪರಶುರಾಮ ಒಬ್ಬ ಹುಚ್ಚನಂತೆ ಕಾಣೋ ವ್ಯಕ್ತಿಯನ್ನು ನೋಡ್ತಾನೆ. ಬಟ್ಟೆ ಎಲ್ಲ ಹರಿದೋಗಿದೆ, ತಲೆ ಎಲ್ಲ ಕೆದರ್ಕೊಂಡಿದ್ದಾನೆ. ಅವನನ್ನು ನೋಡಿ ಇವನ ಕಣ್ಣಿನಲ್ಲಿ ಏನೋ ವಿಲಕ್ಷಣವಾದಂಥ ಒಂದು ಹೊಳಪಿದೆ, ಒಂಥರ ಗ್ಲೋ ಇದೆ, ಹೊಳಪಿದೆ ಅವನ ಕಣ್ಣಲ್ಲಿ ಅಂತ ಅವನ ಹತ್ರಕ್ಕೆ ಹೋಗಕ್ಕೆ ನೋಡ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ಆ ವ್ಯಕ್ತಿ ತುಂಬ ನೋಡೋಕ್ಕೆ ತೇಜಸ್ಸಿನಿಂದ ಕೂಡಿರ್ತಾನೆ. ಆಮೇಲೆ ಒಂದು ದಿಕ್ಕಲ್ಲಿ ನೋಡಿದ್ರೆ ಒಳ್ಳೆಯವನ ಥರ ಕಾಣಿಸ್ತಿರ್ತಾನೆ, ಇನ್ನೊಂದು ದಿಕ್ಕಲ್ಲಿ ನೋಡಿದ್ರೆ ಕೆಟ್ಟವನ ಥರ ಕಾಣಿಸ್ತಿರ್ತಾನೆ. ಇದೆಲ್ಲ ನಿಮ್ಮ ಜೀವನದಲ್ಲಿ ನೀವು ಹೊರಗಚ್ಚಿ ನೋಡಿ ಮಾತುಗಳನ್ನು. ಪರಶುರಾಮನ್ ಬಿಡಿ, ನಿಮ್ಮ ಜೀವನ ನೋಡ್ಕೊಳ್ಳಿ. ಯಾಕೆಂದ್ರೆ ಪರಶುರಾಮ ನಿಮ್ಮ ಜೀವನ ನೋಡ್ತಿಲ್ಲ, ಪರಶುರಾಮ ಈ ಕಥೆಯಲ್ಲಿ ಅವನ ಜೀವನ ನೋಡ್ಕೊತಾ ಇದ್ದಾನೆ. ಅವಾಗ ಕೋಯಂ ವಿಲಕ್ಷಣಾಚಾರಃ ಅಂತೆಲ್ಲ ಮಂತ್ರ ಬರುತ್ತೆ, ಮಾತುಗಳು. ಅವನು ಯಾರೋ ಮಹಾಪುರುಷ ಇರಬೇಕು, ವಿಶೇಷ ವ್ಯಕ್ತಿ ಇರಬೇಕು ಅಂತ ಅವನ ಹತ್ರ ಹೋಗ್ತಾನೆ. ಅವನ ಹೆಸರು ಸಂವರ್ತ. ಸಂವರ್ತ ಅಂತ ಅವನೊಬ್ಬ ಅವಧೂತ. ಅವನ ಹತ್ರ ಹೋಗಿ ಪರಶುರಾಮ ಕೇಳ್ತಾನೆ, ನೀನು ಯಾರು, ಇದು ಯಾಕೆ ಹಿಂಗಿದೆಯಾ ಅಂತ ಕೇಳ್ತಾನೆ. ನೀನು ಯಾರು, ಹೂ ಆರ್ ಯು, ವೈ ಆರ್ ಯು ಲೈಕ್ ದಿಸ್ ಅಂತ ಕೇಳ್ತಾನೆ. ಇವನು ಐ ಆಮ್ ಸೋ ಆ್ಯಂಡ್ ಸೋ ಅಂತ ಇವಾಗ ನಾನು ಪರಿಚಯ ಮಾಡುವಾಗೆಲ್ಲ ಬಯೋಡೇಟಾ ಓದಿದ್ರಲ್ಲ ಹಾಗೆಲ್ಲ ಖುಷಿಯಾಗಿ ಹೇಳಲ್ಲ, ನನ್ನೇ ಕೇಳ್ತೀಯ ತಡಿ ಮಾಡ್ತೀನಿ ಅಂತ ಸುತ್ತ ಕಲ್ಲಿರುತ್ತೆ ತಗೊಂಡು ಪರಶುರಾಮನ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಉಪನಿಷತ್ತಲ್ಲಿ ಬರೋ ಮಾತಿದ್ದು, ಉಪನಿಷತ್ ಬರೋ ಅಂದರೆ ಗುರು ಹೆಂಗಿರ್ತಾನೆ, ಸರ್ ನಾನು ಯೋಗ ಕಲ್ತ್ಕೋಬೇಕು ಸರ್, ನಾನು ಫಿಲಾಸಫಿ ಕಲ್ತ್ಕೋಬೇಕು ಸರ್, ಅಥವಾ ಇವ್ರ ಹತ್ರ ಬಂದು ಸ್ಯಾಂಡ್ ಆರ್ಟ್ ಕಲ್ತ್ಕೋಬೇಕಂದ್ರೆ ಇವ್ರು ತೆಗೆದು ಒಂದು ಇಡೀ ಮರಳು ಬಿಸಾಕ್ತಾರೆ ಮುಖದ ಮೇಲೆ. ಯಾಕೆಂದ್ರೆ ಮಾಡುವಾಗ ಅವ್ರಿಗೂ ಎಷ್ಟೊಂದು ಸತಿ ಕಣ್ಣಿಗೆ ಬಿದ್ದಿರುತ್ತೆ. ತಡ್ಕೊಂತೀಯ ಅಂತ ಅದನ್ನೆಲ್ಲ ಪ್ರಸಿದ್ಧಿ ಬರೋಕ್ಕೆ ಮುಂಚೆ ಎಲ್ಲ ಕಷ್ಟಗಳನ್ನು ತಡ್ಕೊಳ್ತೀಯ ಮಗನೇ, ತಡ್ಕೊಳ್ತೀಯ ಮಗಳೇ, ಇಲ್ಲ ಅಂದರೆ ವಾಪಸ್ ನಿನ್ನ ದಾರಿ ನೋಡ್ಕೊಂಡು ಹೋಗ್ತಾ ಇರೋ ಊರ ಕಡೆಗೆ ಅಂತ ಹೇಳುವುದು ಈ ಗುರುತತ್ವ. ಬಂದವ್ರನ್ನೆಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಬನ್ನಿ ಬನ್ನಿ ಎಲ್ಲ ನಮ್ಮ ಕೋರ್ಸಿಗೆ ಸೇರ್ಕೊಳ್ಳಿ, ಬನ್ನಿ ಬನ್ನಿ ನಮ್ಮ ಯೋಗ ಕ್ಲಾಸಿಗೆ ಸೇರ್ಕೊಳ್ಳಿ, ಬನ್ನಿ ಬನ್ನಿ ನಮ್ಮ ಮಂತ್ರ ಕ್ಲಾಸಿಗೆ ಸೇರ್ಕೊಳ್ಳಿ ಅಂತ ಯಾವ ಸರಿಯಾದ ಗುರುನು ಜಗತ್ತಲ್ಲಿ ಹೇಳಲ್ಲ. ಬರೋರ್ನ ಏನು ಮಾಡ್ತಾನೆ, ಹೋಗ್ರಯ್ಯ ಅದೆಲ್ಲ ಕಲ್ತ್ಕೊಂಡು ಜೀವನ ವೇಸ್ಟ್ ಮಾಡ್ಕೋಬೇಡಿ, ಸುಮ್ಮನೆ ಆರಾಮಾಗಿರಿ ಅಂತ. ಡಿಸ್ಕರೇಜಿಂಗ್ ಇಸ್ ದಿ ಫಸ್ಟ್ ಕ್ವಾಲಿಟಿ ಆಫ್ ದಿ ಗುರು. ನಿಮ್ಮನ್ನು ನಿರುತ್ಸಾಹಗೊಳಿಸುವುದು ಗುರುವಿನ ಮೊದಲ ಲಕ್ಷಣ. ಅಂಥವ್ರು ನಿಮ್ಮ ಜೀವನದಲ್ಲಿ ಬಂದಿದ್ದೀರಾ ಯೋಚನೆ ಮಾಡ್ಕೊಳ್ಳಿ. ಬನ್ನಿ 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 ಆರಾಮಾಗಿ ನಮ್ಮ ಹತ್ರನೇ ಬನ್ನಿ, ಎಲ್ಲಿಯೂ ಮೋಸ ಹೋಗದಿರಿ, ನಮ್ಮಂಗಡಿಗೇನೆ ಬನ್ನಿ. ಆರಾಮಿತ್ರ ಹೇಳೋ ಮಾತು, ಎಲ್ಲಿಯೂ ಮೋಸ ಹೋಗದಿರಿ, ನಮ್ಮಂಗಡಿಗೇನೆ ಬನ್ನಿ. ಇಲ್ಲ, ದ ಗುರು ವಿಲ್ ನಾಟ್ ಓಪನ್ ಎ ಶಾಪ್. ಶಾಪ್ ಓಪನ್ ಮಾಡಲ್ಲ ಅವರು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಇವತ್ತು ಹೇಳುವ ಸಂದರ್ಭ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗುರುವಿನ ಬಗ್ಗೆ ಎಸ್.ಕೆ. ರಾಮಚಂದ್ರಾಯರು ಅವಧೂತ ಅಂತ ಪುಸ್ತಕ ಬರೆದಿದ್ದಾರೆ. ಅದ್ಭುತವಾದ ಪುಸ್ತಕ. ಇಲ್ಲೇ ಜಯನಗರದ ಅಶೋಕ ಪಿಲ್ಲರ್ ಹಿಂಭಾಗ ಅರಣ್ಯ ಸರಳಾದೇವಿ ಸ್ಕೂಲ್ ಹತ್ರ ಸಿಗುತ್ತೆ, ಹಿಂಗಡೆ ಅವ್ರ ಮನೇಲಿ. ನೀನು ಯಾರು ಅಂತ ಕೇಳಿದಾಗ ಅವನು ಕಲ್ಲು ಹೊಡೆದು ನಗ್ನಗ್ತಾ ಇರ್ತಾನೆ, ಮತ್ತೆ ಸಿಟ್ಟು ಮಾಡ್ಕೊಳ್ಳಲ್ಲ, ಹುಚ್ಚಿನ ಥರ ಏನೇನೋ ಮಾತಾಡ್ತಿರ್ತಾನೆ. ಅವ್ರ ಹತ್ರ ಹೋಗಿ ಪರಿಶ್ರಮ ಬಿಡಲ್ಲ. ನೀನು ನನ್ನನ್ನು ಬೈದಿದ್ಯಾ ಅಂತ ಹೇಳಿ, ಹೇ ಗುರುವೇ ನೀನು ಬೈದರೂ ನಾನು ನಿನ್ನ ಜೊತೆನೇ ಬರ್ತೀನಿ, ನೀನು ನನ್ನ ಬೈತೀಯಾ ತಗ ನೀನು ಬೈತೀನಿ ಅಂತ ಪರಶುರಾಮ ಸಂವರ್ತನ ಬೈತಾನೆ. ಯು ಮೇ ಫೀಲ್ ಇಟ್ ವೆರಿ ರಾ. ನಾನು ಹೇಳ್ತಾ ಇರೋದು ನಿಮ್ಗೆ ತುಂಬ ಒರಟು ಅಂತ ಅನ್ನಿಸ್ತಾ ಇರ್ಬೋದು. ಈ ಫೀಲ್ಡ್ ಇರೋದೇ ಹಾಗೆ, ಈ ಫೀಲ್ಡ್ ಇರೋದೇ ಹಾಗೆ. ಇದು ಬಹಳ ಮೃದುವಾದ್ದಲ್ಲ, ಮೃದು ಆಮೇಲೆ ಬರುತ್ತೆ ಕೊನೆಯಲ್ಲಿ. ಕಬ್ಬನ್ ಥರ, ಕಬ್ಬನ್ನು ತೊಗೊಂಡು ಮೊದಲು ನೀವು ಕೈಯಲ್ಲಿ ಮುಟ್ಟಿದಾಗ ಒರಟಾಗಿರುತ್ತೆ. ಆ ಗೆಣ್ಣುಗಳನ್ನೆಲ್ಲ ಕೆತ್ತಿ ಅದನ್ನು ಒಂದು ಗ್ರೈಂಡರ್ಗೆ ಹಾಕಿ ಅದನ್ನು ನೀವು ಕ್ರಷ್ ಮಾಡಿದ್ಮೇಲೆ ತುಂಬ ರುಚಿಕರವಾಗಿರುವಂಥ ಕಬ್ಬಿನ ಹಾಲು ಸಿಗುತ್ತೆ. ಹಾಗೆ ಇದೆ ಆ್ಯಕ್ಚುಲಿ. ಆವಾಗ ಅವನು ಇವನನ್ನು ಬೈತಾನೆ. ಬೈದ್ರೆ ಅವ್ನು ಬೇಜಾರು ಮಾಡ್ಕೊಂಡು ವಾಪಸ್ ಬೈಯಲ್ಲ, ಮತ್ತೆ ನಗ್ನಗ್ತಾ ಇರ್ತಾನೆ. ಓಹೋ, ನಾನು ಬೈದರೂ ಇವನಿಗೇನು ಬೇಜಾರಾಗಲ್ಲ ಅಂದಮೇಲೆ ಇವನು ಆರ್ಡಿನರಿ ಅಲ್ಲ. ಬೈದರೆ ವಾಪಸ್ ಉತ್ತರ ಕೊಟ್ಟಿದ್ರೆ ಇವನು ಆರ್ಡಿನರಿ ಯಾರೋ ಅಂತ ಅಂದ್ಕೊಳ್ತಿದ್ದ. ಅಂದರೆ ಗುರು ಎಷ್ಟು ಬೇಕಾದ್ರೂ ಬೈಸ್ಕೊಳ್ತಾನೆ. ಗುರುವಿನ ಒಂದು ಲಕ್ಷಣ ತಾಯಿ ಥರ, ಎಷ್ಟು ಬೇಕಾದರೂ ಬೈರಿ, ಎಷ್ಟು ಬೇಕಾದ್ರೂ ಒದಿರಿ, ಎಷ್ಟು ಬೇಕಾದ್ರೂ ಅಪಪ್ರಚಾರ ಮಾಡಿ, ಹಿ ವಿಲ್ ನಾಟ್ ಕೇರ್ ಆರ್ ಶಿ ವಿಲ್ ನಾಟ್ ಕೇರ್. ಮೂರನೇದು, ಓಹೋ ಇವನು ದೊಡ್ಡ ಮನುಷ್ಯ ಇರಬೇಕು ಅಂತ ಪರಶುರಾಮ ಅವನ ಕಾಲಿಗೆ ಬಿದ್ದು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ನಮಸ್ಕಾರ ಮಾಡ್ತಾನೆ. ಆಗ ಸ್ವಲ್ಪ ಅವನು ಶಾಂತನಾಗ್ತಾನೆ. ನೀವು ಇಂಥವ್ರು ನೋಡಿಲ್ಲ ಅಂದರೆ ಈಗ ಹೋಗೋಕ್ಕಾಗಲ್ಲ. ಕುಣಿಗಲ್ ಹತ್ರ ತೆಟ್ಟೆಕೆರೆ ಅಂತಿದೆ. ತೆಟ್ಟೆಕೆರೆನಲ್ಲಿ ಒಬ್ಬರು ಅವಧೂತರಿದ್ದಾರೆ. ಅವ್ರ ಹತ್ರ ಹೋದರೆ ಮೊದಲು ಬೈಸ್ಕೊಳ್ಳೋದೆ ಸಿದ್ದಪ್ಪಾಜಿ. ಅನೇಕರು ಹೋಗಿರ್ಬೋದು ಇಲ್ಲಿ, ಹಂಗಿರ್ತಾರೆ. ಸ್ವಲ್ಪ ಆ ರೀತಿ ಯೋಚನೆ ಮಾಡಿ. ಸಕ್ಕರೆ ಪಟ್ಟಣದ ಅವಧೂತರಿದ್ದರು, ವೆಂಕಟಾಚಲ ಅವಧೂತರು. ಅಂಥವ್ರನ್ನ ಗಮನದಲ್ಲಿ ಇಟ್ಕೊಂಡು ನಾನು ಗುರು ಬಗ್ಗೆ ಮಾತನಾಡ್ತಾ ಇರೋದು, ಬೇರೆಯವ್ರ ಬಗ್ಗೆ ಅಲ್ಲ. ಆಗ ಹತ್ರ ಬರ್ತಾನೆ ಪರಶುರಾಮ, ನಮಸ್ಕಾರ ಮಾಡಿ. ಪರಶುರಾಮನ ಸಂವರ್ತ ಕೇಳ್ತಾನೆ, ಯಾರು ನೀನು ಅಂತ ಕೇಳಿದ್ಯಲ್ಲ. ನಾನು ಅಂದರೆ ದೇಹ, ಅಷ್ಟು ಗೊತ್ತಾಗಲ್ವಾ? ಇದನ್ನು ಕೇಳಿಸ್ಕೋಬೇಕಾ ನೀನು? ನಾನು ಅಂದರೆ ದಿಸ್ ಬಾಡಿ ಅಂತ ಅಂದ್ಕೊಳ್ಳೋದಾದರೆ ನೀನು ಏನು ಉಪಯೋಗ ಇಲ್ಲ. ಯಾಕೆಂದರೆ ಇವತ್ತು ಈ ದೇಹ ಇರುತ್ತೆ, ಈ ದೇಹ ಇಲ್ಲ, ನಾಳೆ ಇಲ್ಲ. ದಿಸ್ ಬಾಡಿ ಈಸ್ ಓನ್ಲಿ ಎ ಸೈನ್.
ಈಸ್ ಓನ್ಲಿ ಎ ಸಿಂಬಲ್ ಫಾರ್ ಸಮಥಿಂಗ್. ಮಗು ಒಂದು ಸೂರ್ಯನ ಚಿತ್ರ ಬರೆದ್ರೆ ಆ ಸೂರ್ಯ ಅಲ್ಲ, ಸೂರ್ಯನನ್ನು ನೆನಪಿಸುವ ಚಿತ್ರ. ಹಾಗೆ ಈ ದೇಹ ಇನ್ನೇನನ್ನು ನೆನಪಿಸ್ತಾ ಇದೆ. ಏನನ್ನಂದರೆ ಇದರೊಳಗೊಂದು ಆತ್ಮ ಅನ್ನೋದು ಕೂತಿದೆ ಅನ್ನೋದನ್ನು ದೇಹ ಅನ್ನೋದು ನೆನಪಿಸ್ತಾ ಇದೆ ಅಂತ ಹೇಳ್ತಾನೆ. ಅದನ್ನು ಹೇಳಿ ನೀನು ನನ್ನ ಶರೀರವನ್ನೇ ಇಟ್ಕೊಂಡು ನೀನು ಪ್ರಶ್ನೆ ಮಾಡಿದರೆ ನಿನ್ನ ಪ್ರಶ್ನೆಗೆ ಉತ್ತರ ಅಲ್ಲೇ ಸಿಕ್ಬಿಟ್ಟಿದೆ. ನಾನು ಅಂದರೆ ಈ ಶರೀರ, ಅದಲ್ಲದೆ ನೀನು ಬೇರೆ ಪ್ರಶ್ನೆ ಕೇಳಿದರೆ ನನ್ನ ಜೊತೆ ಬಾ ಅಂತ ಹೇಳಿ ಅವನಿಗೆ ಮುಂದಿನ ಅಧ್ಯಾತ್ಮದ ವಿಷಯಗಳನ್ನು ಪರಶುರಾಮ ಹೇಳ್ತಾನೆ. ಇದು ಮಹಾಭಾರತದಲ್ಲೂ ಬರುತ್ತೆ. ಮಹಾಭಾರತದ ಅನುಶಾಸನ ಪರ್ವ, ಶಾಂತಿ ಪರ್ವ, ವನಪರ್ವಗಳಲ್ಲಿ ಬರುತ್ತೆ. ಇದಾದಮೇಲೆ ಇವನು ಏನೇನು ಹೇಳ್ಕೊಡ್ಬೋದೋ ಎಲ್ಲ ಹೇಳ್ಕೊಟ್ಬಿಟ್ಟು, ಯಾರು ಸಂವರ್ತ ಪರಶುರಾಮನಿಗೆ ಏನೇನು ಹೇಳ್ಕೊಡ್ಬೇಕೋ ಹೇಳ್ಕೊಟ್ಬಿಟ್ಟು ನನ್ನ ಜೊತೆನೇ ಇರು ಅಂತ ಹೇಳಲ್ಲ, ಅವನ್ನ ಲಿಬರೇಟ್ ಮಾಡ್ತಾನೆ. ಸಾಕಪ್ಪ, ನನ್ನ ಆಶ್ರಮದಿಂದ ಹೋಗಪ್ಪ, ಹೇಳ್ಕೊಟ್ಟಿದ್ದೆಲ್ಲ ಹೇಳ್ಕೊಟ್ಟಾಗಿದೆ, ಜಾಗ ಖಾಲಿ ಮಾಡು ಅಂತಾನೆ. ಗುರು ಆದವನು ಫೀಸ್ ಕೊಡ್ತಾರ ಅಂತ ಅಲ್ಲೇ ಕೂರಿಸ್ಕೊಂಡಿರಲ್ಲ. ಇಲ್ಲೇ ಚೆನ್ನಾಗಿದ್ದಾರೆ, ಒಳ್ಳೆ ಫೀಸ್ ಕೊಡ್ತಾ ಇದ್ದಾರೆ, ಇಲ್ಲೇ ಆಯ್ತಲ್ಲ ನೀವು ಕಲ್ತಿದ್ದಷ್ಟೇ, ಜಾಗ ಖಾಲಿ ಮಾಡಿ, ಎಷ್ಟು ಹೇಳಿದ್ರು ಅಷ್ಟೇ ಅಂತ ಕಳಿಸ್ಬಿಡ್ತಾನೆ. ನಿಮ್ಮನ್ನು ಕರೆಯುವ ಕಲೆಯೂ ಗೊತ್ತು, ನಿಮ್ಮನ್ನು ಕಳಿಸಿಕೊಡುವ ಕಲೆಯೂ ಗೊತ್ತು. ಯಾರಿಗೆ ಆವಾಹನೆಯೂ ಗೊತ್ತು, ಯಾರಿಗೆ ವಿಸರ್ಜನೆಯೂ ಗೊತ್ತು, ಅವನು ಗುರುವಾಗಬಲ್ಲ. ಯಾರಿಗೆ ಕೇವಲ ಆವಾಹನೆ ಗೊತ್ತಿದೆ ಅವರು ಗುರುವಾಗಕ್ಕೆ ಸಾಧ್ಯವಿಲ್ಲ. ಗುರುವಿನ ಮುಖ್ಯ ಲಕ್ಷಣ ಮೂರನೇದು ಹೇಳಿದೆ ನಿಮಗೆ. ಇದೆಲ್ಲ ಗುರುಪೂರ್ಣಿಮೆಯಲ್ಲಿ ಜ್ಞಾಪಿಸ್ಕೊಳ್ಬೇಕು. ಅದಾದಮೇಲೆ ಪರಶುರಾಮನ್ನ ಸಂವರ್ತ ಇದು ಹೇಳಿ ಮುಗಿಸ್ತೀನಿ. ದತ್ತಾತ್ರೇಯನ ಹತ್ರ ಕಳಿಸ್ತಾನೆ. ದತ್ತಾತ್ರೇಯ ಗೊತ್ತು ನಿಮಗೆ, ತ್ರಿಮೂರ್ತಿ ರೂಪ ದತ್ತಾತ್ರೇಯ ಅಂತೆಲ್ಲ ಹಾಡಿದೆಯಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರ 3 ತಲೆಯನ್ನು ಹೊಂದಿರೋನು ದತ್ತಾತ್ರೇಯ. 4 ನಾಯಿಗಳು, 4 ವೇದಗಳ ಸಂಕೇತವಾಗಿ ಅವನು ಸುತ್ತ ಇರುತ್ತೆ. ಫೋಟೋದಲ್ಲಿ ನೋಡಿರ್ತೀರ. ಆ ದತ್ತಾತ್ರೇಯನ ಹತ್ರ ಹೋಗ್ತಾನೆ. ಸಂವರ್ತ ಹೆಂಗಿದ್ದ, ಬಟ್ಟೆ ಎಲ್ಲ ಹರ್ಕೊಂಡು ಕೂದಲು ಕೆದರ್ಕೊಂಡಿದ್ದ. ಇವನು ಹಂಗಿಲ್ಲ, ಬಹಳ ಸ್ಮಾರ್ಟ್ ಆಗಿದ್ದಾನೆ. ಅವಾಗ ಅವರು ಪೇಜಾರು ಸ್ವಾಮಿಗಳದ್ದು ಕೃಷ್ಣ ರಾಮಂದು ಹೇಳಿದ್ರಲ್ಲ, ಸ್ವಲ್ಪ ಕೃಷ್ಣನಿಗೆ ಹತ್ರ ಬರೋ ಹಾಗಿದ್ದಾನೆ, ಸುಂದರವಾಗಿದ್ದಾನೆ. ತನ್ನ ಎಡಗಡೆ ತೊಡೆ ಮೇಲೆ ಯಾರೋ ದತ್ತಾತ್ರೇಯ, ಈ ಥರ ನೋಡಿದ್ದೀರಾ ದತ್ತಾತ್ರೇಯನ ಲಕ್ಷಣ? ಸುಂದರವಾಗಿರೋ ದತ್ತಾತ್ರೇಯ ಪದ್ಮಾಸನದಲ್ಲಿ ಕೂತಿದ್ದಾನೆ ಅಥವಾ ಸುಖಾಸನದಲ್ಲಿ ಕೂತಿದ್ದಾನೆ. ಕೂತ್ಕೊಂಡ್ಬಿಟ್ಟು ತನ್ನ ಎಡಗಡೆ ತೊಡೆ ಮೇಲೆ ಮಹಾಲಕ್ಷ್ಮಿಯಂತೆ ಕಾಣುವ ಒಬ್ಬ ಸುಂದರವಾದ ಸ್ತ್ರೀಯನ್ನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ. ಯಾರು? ದತ್ತಾತ್ರೇಯ. ಉಪನಿಷತ್ತಲ್ಲಿ ಬರ್ತಾ ಇದೆ. ಅದಕ್ಕೆ ಇದನ್ನೆಲ್ಲ ತೆಗೆದು ನೋಡಬೇಕು ಅಂತ ಹೇಳೋದು. ಆವಾಗ ಹೆಂಗಿದ್ದಾನೆ ಮತ್ತೆ? ವಯಸ್ಸಾಗಿದೆಯಾ? ತರುಣ, ಫಸ್ಟ್ ಕ್ಲಾಸ್ ತರುಣ. ಅವನ ತೊಡೆ ಮೇಲೆ ಒಬ್ಳು ತರುಣಿ ಇದ್ದಾಳೆ. ದರ್ಶನಾದೇವ ನಾರೀಣಾಂ ಕೋಟಿ ಮನ್ಮಥ ದೀಪನಂ. ಕೋಟಿಗಟ್ಟಲೆ ಮನ್ಮಥರನ್ನು ಹಾಕಿದ್ರೆ ಒಬ್ಬ ದತ್ತಾತ್ರೇಯ ಆಗ್ಬೋದು. ಅಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ದತ್ತಾತ್ರೇಯ. ಕೃಷ್ಣನ್ ಭಾಳ ಹ್ಯಾಂಡ್ಸಮ್ ಅಂತೀವಲ್ಲ, ದತ್ತಾತ್ರೇಯ ಕೋಟಿ ಮನ್ಮಥರಂತೆ ಕಾಣಿಸ್ತಾ ಇದ್ದಾರೆ. ಆಮೇಲೆ ಅವಳನ್ನು ಇಟ್ಕೊಂಡು ಕೂತಿದ್ದಾನೆ. ಸುಮ್ಮನೆ ಕೂತಿಲ್ಲ, ಬಲಗಡೆ ಕೈನಲ್ಲಿ ಒಂದು ಮಡಕೆ ಇಟ್ಕೊಂಡಿದ್ದಾನೆ. ಮಡಕೆಯಲ್ಲಿ ಏನಿದೆ? ಜ್ಯೂಸ್ ಇಲ್ಲ, ಹೆಂಡ ಇದೆ. ಮಧ್ಯೆ ಇಟ್ಕೊಂಡಿದ್ದಾನೆ ದತ್ತಾತ್ರೇಯ. ಕುಡಿದ್ಬಿಟ್ಟು ಕಣ್ಣೆಲ್ಲ ಕೆಂಪಗಾಗಿದೆ. ಅಂದರೆ ಹೊರಗಡೆಯಿಂದ ಶಿಷ್ಯನಾಗಲು ಬರುವವನನ್ನು ದಾರಿ ತಪ್ಪಿಸುವ ಎಲ್ಲ ಸಿದ್ಧತೆಗಳನ್ನು, ಹುನ್ನಾರಗಳನ್ನು ಗುರು ಮಾಡ್ಕೊಂಡಿರ್ತಾನೆ. ಗುರು ಆದವಳು ಮಾಡ್ಕೊಂಡಿರ್ತಾಳೆ. ತುಂಬ ನೀಟಾಗಿ ಇಟ್ಬಿಡಲ್ಲ ಅವರು. ನೀಟ್ಲಿ ಶೇವ್ಡ್ ಫೇಸ್ ಅಂತಾರಲ್ಲ, ಹಾಗೆಲ್ಲ ಇರಲ್ಲ ಅವ್ರು ಆ್ಯಕ್ಚುಲಿ. ಅಂದರೆ ನೀಟಾಗಿ ಬೋಳಿಸ್ಕೊಂಡು ಕೂತಿರಲ್ಲ ಅಂತ. ಯಾಕೆ ಅಂದರೆ ಅವರು ಹೇಗಿದ್ದಾರೋ ಹಾಗಿದ್ದಾರೆ. ಅದರ ಒಳಗಿರುವಂಥ ತತ್ವವನ್ನು ನೀವು ಅರ್ಥ ಮಾಡ್ಕೊಳ್ತೀರಾ? ಈ ಜಗತ್ತಿನಲ್ಲಿರುವಂಥ ಒಳಿತು ಕೆಡುಕುಗಳನ್ನು, ಚಪ್ಪಲಿಯನ್ನು ಆಚೆ ಬಿಟ್ಟು ದೇವಸ್ಥಾನಕ್ಕೆ ಬರುವಂತೆ ನೀವು ಬರ್ತೀರಾ? ಅಥವಾ ಒಳಿತು ಕೆಡುಕುಗಳನ್ನು, ಪ್ಲಸ್ ಆ್ಯಂಡ್ ಮೈನಸ್ನ ಇಟ್ಕೊಂಡು ನೀವು ಒಳಗೆ ಬರ್ತೀರಾ? ಹಾಗೆ ನಿಮಗೆ ಆ ಗುರು ಅನ್ನೋನು ಅಲ್ಲೇ ವಾಪಸ್ ರಿಟರ್ನ್ ಟಿಕೆಟ್ ಕೊಡ್ತಾನೆ. ವಾಪಸ್ ಹೋಗ್ತಾ ಇರಿ. ಇದು ದತ್ತಾತ್ರೇಯನ ತತ್ವ. ಹೀಗಿದೆ ನಮ್ಮ ತತ್ವಗಳು. ಇದನ್ನು ಅವನ ಹತ್ರ ಬಂದಾಗ ಇವನನ್ನು ನೋಡಿಬಿಟ್ಟು ಅವನು ಅನೇಕ ಪ್ರಶ್ನೆಗಳು, ಸಂದೇಹಗಳು ಪರಶುರಾಮನ ಮನಸ್ಸಿನಲ್ಲಿ ದತ್ತಾತ್ರೇಯನ ಬಗ್ಗೆ ಬರುತ್ತೆ. ಆಮೇಲೆ ದತ್ತಾತ್ರೇಯನ ಹತ್ರ ಬಂದು ನಿಮ್ಮನ್ನು ಗುರುಗಳು ಅಂತ ತಗೋಬೇಕು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ, ದಯವಿಟ್ಟು ನೀವು ನನ್ನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಿ. ಪಾಪ ಒಳ್ಳೆ ಸ್ಟೂಡೆಂಟು ಪರಶುರಾಮ ಕೇಳಿಕೊಳ್ತಾನೆ. ದತ್ತಾತ್ರೇಯ ಹೇಳ್ತಾನೆ, ಅವೆಲ್ಲ ಮಾಡೋಕ್ಕಾಗಲ್ಲ ಕಣಯ್ಯ, ನಾನು ನೋಡಿದ್ರೆ ಗೊತ್ತಾಗಲ್ವಾ ಎಂಥ ದುಷ್ಟ ನಾನು. ಸ್ತ್ರೀಯನ್ನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದೀನಿ, ಹೆಂಡ ಕುಡಿತಾ ಇದ್ದೀನಿ, ಕಣ್ಣು ಬೇರೆ ಕೆಂಪಗಾಗಿದೆ, ನನ್ನ ಸವಾಸಕ್ಕೆ ಬರಬೇಡ, ನಿನಗೂ ಬರೀ ಕೆಟ್ಟ ವಿದ್ಯೆ ಬರುತ್ತೆ, ಹೋಗು ಅಂತಾನೆ. ಇದು ಪರೀಕ್ಷೆ. ಈ ಪರೀಕ್ಷೆಗೆ ಒಳಗಾಗಿದೆ. ನೀವು ಯಾರಾದರೂ ಗುರುಗಳಿಂದ ದೀಕ್ಷೆಗಳನ್ನು ಪಡೆದಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಏಕೆಂದ್ರೆ ಮುಂದೆ ಅದು ವಿರುದ್ಧವೂ ಆಗಬಹುದು. ಆಗಿರೋ 1000 ಉದಾಹರಣೆ ನಮಗೆ ಗೊತ್ತಿದೆ. ಒಳ್ಳೆಯವರು ನನ್ನನ್ನು ಆಶ್ರಯಿಸಬಾರ್ದು ಅಂತ ಹೇಳ್ತಾನೆ. ಅಂದರೆ ಜಗತ್ತಿನ ಜನಗಳು ಯಾವುದನ್ನು ಒಳ್ಳೆಯದು ಕೆಟ್ಟದು ಅಂತ ವಿಭಾಗ ಮಾಡಿದ್ದಾರೆ, ಅದನ್ನು ಗುರು ಮಾಡಲ್ಲ. ಒಳ್ಳೆಯವ್ರಿಗೆ ಪಾಠ ಮಾಡ್ತೀನಿ ಅಂತ ಗುರು ಮಾಡಲ್ಲ. ಬರೀ ಒಳ್ಳೆಯವ್ರಿಗೆ ಪಾಠ ಮಾಡೋದಂದ್ರೆ ಅವನೇನು ಗುರು?
ಸ್ವಲ್ಪ ದುಷ್ಟರಿಗೆ ಪಾಠ ಮಾಡಿ ಸರಿಗೆ ಮಾಡೋನೇ ಗುರು. ಬರೀ ಒಳ್ಳೊಳ್ಳೆ ಸ್ಟೂಡೆಂಟ್ಸೇ ಇದ್ದಾರೆ. ನಮ್ಮ ಹತ್ರ ಬರೋರೆಲ್ಲ 90% ತೊಗೊಳ್ತಾರೆ, ನಮ್ಮ ಹತ್ರ ಬರೋರೆಲ್ಲ 99% ತೊಗೊಳ್ತಾರೆ. ನೀನು ಯಾವ ಸೀಮೆ ಮೇಷ್ಟ್ರು ಅಂತ ನಾನು ಹೇಳೋದು. ಅಂಡರ್ಸ್ಟ್ಯಾಂಡ್ ದಿ ಪೇಯ್ನ್ ಆಫ್ ದಿ ಪೇರೆಂಟ್. 50% ತೊಗೊಳ್ತಾ ಇದೆ ಮಗು, ಯಾರು ಉದ್ಧಾರ ಮಾಡೋರು ಇದ್ದಾರಾ? ನನ್ನ ಮಗುನ ಅಂತ ತಂದೆ ತಾಯಿ ಕಾಯ್ತಾ ಇದ್ದಾರೆ. 60 ತಗೊಳ್ಳೋರು ಇದ್ದಾರೆ, ಮ್ಯಾಥ್ಸಲ್ಲಿ ಫೇಲು, ಸೈನ್ಸಲ್ಲಿ ಫೇಲು, ಹಿಸ್ಟ್ರಿ ಜಾಗ್ರಫಿ ಬರಲ್ಲ. ಪಾಕಿಸ್ತಾನದ ಜಾಗದಲ್ಲಿ ಶ್ರೀಲಂಕಾ ಬರೆಯುತ್ತೆ ಮಗು, ಶ್ರೀಲಂಕಾ ಜಾಗದಲ್ಲಿ ಪಾಕಿಸ್ತಾನ ಬರೆಯುತ್ತೆ ಜಾಗ್ರಫಿಲೇ. ಎಂಥದ್ದು ಬರಲ್ಲ, ಏನೂ ಬರಲ್ಲ, ಶುದ್ಧ ಶುಂಠಿ ಅಂತ ನೀನು ಬೈದರೆ ನೀನು ದೊಡ್ಡ ಅವರೇಕಾಯಿ. ನೀನು ಶುಂಠಿ ಆದರೆ ಅಂದರೆ ಬೈಯೋದ್ರಿಂದ ಏನೂ ಆಗಲ್ಲ. ಹೌ ಡು ಯು ಟೀಚ್ ದಟ್ ಚೈಲ್ಡ್ ಜಾಗ್ರಫಿ? ಇಟ್ ಈಸ್ ಎ ಚಾಲೆಂಜ್ ಟು ದಿ ಟೀಚರ್. ನಿಮ್ಮ ಹುಡುಗನಿಗೆ ನಾವು ಪಾಠ ಮಾಡೋಕ್ಕಾಗಲ್ಲ, ಸ್ಪೆಷಲ್ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡಿ. ಮತ್ತು ನಿನ್ನೆ ತನಕ ಅಷ್ಟು ಡೊನೇಷನ್ ಹಾಕಿಸ್ಕೊಡ್ರಿ ಅಷ್ಟೊಂದು. ನಿಮಗೆ ಬುದ್ಧಿವಂತ ಮಕ್ಕಳನ್ನು ಇನ್ನಷ್ಟು ಬುದ್ಧಿವಂತರನ್ನು ಮಾಡುವ ಯೋಗ್ಯತೆ ಇರುವ ಶಿಕ್ಷಕರೇ ಹೊರತು ದಡ್ಡರಾಗಿರೋರು, ಕಷ್ಟದಲ್ಲಿರೋರು, ಇಂದ್ರಿಯಗಳ ದೌರ್ಬಲ್ಯವಿರುವ ಮಕ್ಕಳು ಅವ್ರಿಗೆಲ್ಲ ಸ್ಪೆಷಲ್ ಸ್ಕೂಲ್ ಅಂತ ಮಾಡಿದರೆ ಇದೇ ನಮ್ಮ ಜಗತ್ತಲ್ಲಿ ನಡೀತಾ ಇರೋದು ಇವತ್ತು. ಸ್ಕೂಲ್ಗಳಲ್ಲಿ, ಶಿಕ್ಷಣದಲ್ಲಿ ಯೋಗ ಅದನ್ನು ಮಾಡಲ್ಲ, ಆಧ್ಯಾತ್ಮ ಅದನ್ನು ಮಾಡಲ್ಲ. ಎಲ್ಲರೂ ಬನ್ನಿ ಅಂತ ಆ ಗುಣ ಇದೆಯಲ್ಲ, ಅದು ಗುರುವಿನಲ್ಲಿರೋದು. ಶ್ರೀ ಗುರುವೇ ಅರುವೆ ಶರಣಾಗಿ ಬರುವೆ ಬೇಂದ್ರೆಯವರ ಪ್ರಸಿದ್ಧವಾದ ಮಾತಿದೆ. ಅದನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಬೇಂದ್ರೆಯವರು ಗುರುವಿನ ತತ್ವದ ಬಗ್ಗೆ ಅಥವಾ ಗುರುವಿನ ವಿಚಾರದ ಬಗ್ಗೆ ಅವರಷ್ಟು ತಲೆಯನ್ನು ಕೆಡಿಸ್ಕೊಂಡವರು ನಮಗೆ ತುಂಬ ಕಡಿಮೆ ಸಿಗ್ತಾರೆ. ಬೇಂದ್ರೆಯವರ ಆ ಒಂದು ಪದ್ಯ ಇದೆಯಲ್ಲ, ಆ ಪದ್ಯದಲ್ಲಿ ಅವ್ರು ಹೇಳುವಂಥದ್ದು ಯಾವ ಅಂಶವನ್ನು ಅಂತ ಹೇಳಿದ್ರೆ, ಗುರುವಿಗೆ ಸಂಬಂಧಪಟ್ಟಂತಹ ಅಂಶವನ್ನು ಬೇಂದ್ರೆಯವರು ಹೇಳ್ತಾರೆ. ನನಗೆ ಏನು ಗೊತ್ತಿಲ್ಲದೆ ಇರುವಂಥ ನನ್ನನ್ನು ನೀನು ಉದ್ಧಾರ ಮಾಡೋ ಅಂತ ಕೇಳುವುದು ಗುರುವಿನ ಹತ್ರ. ಗುರುವಾದವನು ನಿನಗೇನು ಗೊತ್ತಿಲ್ಲ ಅಲ್ವಾ, ಬಾ ನಿನಗೆ ಎಲ್ಲವನ್ನು ತುಂಬಿ ಕಳಿಸ್ತೀನಿ ನಾನು ಅಂತ ಗುರುವಾದವನು ಹೇಳ್ತಾಳೆ. ಗುರು ಅಂದರೆ ಹೀಗೆ ತುಂಬ ಕರುಣಾಶಾಲಿಗಳು ಅನ್ನೋದು ಗುರುವಿನ ಲಕ್ಷಣ. ಗುರುವಿನ ಹತ್ರ ಇರುವಂಥ ಇನ್ನೊಂದು ಲಕ್ಷಣವೆಂದರೆ ಭೇದ ಭಾವ ಇಲ್ಲ. ಶ್ರೀಮಂತರೇ ಇರ್ಬೋದು, ಬಡವರೇ ಇರ್ಬೋದು, 10 ರೂಪಾಯಿ ಕಾಣಿಕೆ ಕೊಡ್ಬೋದು, 1000 ರೂಪಾಯಿ ಕಾಣಿಕೆ ಕೊಡ್ಬೋದು, ಪ್ಲಾಸ್ಟಿಕ್ದೇ ನೆಕ್ಲೆಸ್ ಕೊಡ್ಬೋದು, ಸಿಲ್ವರ್ ಅಥವಾ ಗೋಲ್ಡ್ದೇ ನೆಕ್ಲೆಸ್ ಕೊಡ್ಬೋದು. ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ. ಎಲ್ಲರಿಗೂ ಒಂದೊಂದೇ ಹೂ ಕೊಡೋದು ಅವರು ಆಶೀರ್ವಾದ ರೂಪದಲ್ಲಿ. ತುಂಬ ದುಡ್ಡು ಕೊಟ್ಟವ್ರಿಗೆ ಹೂವಿನ ಮಾಲೆನೇ ಹಾಕ್ಕೊಡೋದು, ಇಲ್ಲದೆ ಇದ್ದವ್ರಿಗೆ ಸಣ್ಣದಾಗಿ ಕೊಡೋದು, ಈ ರೀತಿ ಭೇದ ಭಾವವನ್ನು ಅವರು ಮಾಡೋದೇ ಇಲ್ಲ. ಗುರುವಾದವರು ಶಿಷ್ಯರನ್ನು ಪ್ರತಿ ಕ್ಷಣದಲ್ಲಿ ಪರೀಕ್ಷೆ ಮಾಡ್ತಾ ಇರ್ತಾರೆ. ಶಿಷ್ಯನಾದವರು ಗುರುವನ್ನು ಗುರು ಅಂತ ಒಪ್ಕೊಳ್ಳೋಕೆ ಮುಂಚೆ ಪರೀಕ್ಷೆ ಮಾಡಬೇಕು. ಅದು ಗುರು ಪರೀಕ್ಷೆ ಅಂತಿದೆ. ಈಗ ವಧು ಪರೀಕ್ಷೆ, ವರ ಪರೀಕ್ಷೆ ಅಂತೆಲ್ಲ ಇದೆಯಲ್ಲ, ಅದೇ ಥರ ಗುರುವನ್ನು ಪರೀಕ್ಷೆ ಮಾಡಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಅಯ್ಯೋ ಗೊತ್ತಾಗಲಿಲ್ಲ ಅವ್ರನ್ನ ಗುರುಗಳು ಅಂತ ನಂಬಿಟ್ವಿ, ಕೈ ಚೊಂಬ್ಕೊಟ್ಬಿಟ್ರು, ನೀವ್ಯಾಕೆ ಹೋದ್ರಿ ಅವ್ರ ಹತ್ರ? ಆಗಿಲ್ವಾ? 1000 ಸತಿ ಆಗಿದೆ ಇಂಥ ಉದಾಹರಣೆಗಳು. ನಿಮ್ಮನ್ನು ಯಾರು ಹೇಳಿದ್ರು ಹೋಗೋದಕ್ಕೆ? ಏನೂ ಗೊತ್ತಿಲ್ಲ, ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂದರು, ಕಣ್ಣು ಮುಚ್ಕೊಳ್ಳಿ ಅಂದರು, ಯಾವುದೋ ಒಂದು ಇದನ್ನು ಹಾಕ್ಬಿಟ್ರು ಕಣ್ಣಿಗೆ ಮಂಕ್ಬೂದಿ, ಬೆಳಗ್ಗೆ ಎದ್ದು ನೋಡೋತ್ತಿಗೆ ಚಿನ್ನ ಬೆಳ್ಳಿ ಎಲ್ಲ ಎತ್ಕೊಂಡು ಹೋಗಿದ್ರು. ನಿಮ್ಮನ್ನು ಯಾರು ಹೇಳಿದ್ದು? ಸಂತತ ಪರೀಕ್ಷೆ, ಸತತವಾಗಿ ಪರೀಕ್ಷೆ ಮಾಡಿ ಆಮೇಲೆ ಒಪ್ಕೊಳ್ಳಿ ಅಂತ ನಮ್ಮ ಅಧ್ಯಾತ್ಮಶಾಸ್ತ್ರ ಹೇಳುತ್ತೆ. ಸುಮ್ಮನೆ ಒಪ್ಕೊಳ್ಳಿ ಅಂತ ಹೇಳಲ್ಲ. ಕೃಷ್ಣನ್ನ ಅರ್ಜುನ ಎಷ್ಟು ಸತಿ ಪ್ರಶ್ನೆ ಕೇಳ್ತಾನೆ. ಅಲಮಪ್ರಭು ಮತ್ತು ವಚನಕಾರರ ನಡುವೆ ಸಂವಾದದಲ್ಲಿ ಎಷ್ಟು ಪ್ರಶ್ನೆಗಳು ಬರುತ್ತೆ. ಸುಮ್ಮನೆ ಒಪ್ಕೊಂಡ್ಬಿಡೋದಿಲ್ಲ, ಅವ್ರು ಹೇಳಿದ್ದಾರೆ ಅಂತ ಒಪ್ಕೊಂಡ್ಬಿಡೋದು. ಅದು ಗುರು ಡಮ್ ಆಗುತ್ತೆ, ಆಮೇಲೆ ಶಿಷ್ಯರು ಡಮ್ ಆಗ್ತಾರೆ. ಇದನ್ನೆಲ್ಲ ನಾನು ತುಂಬ ನೇರ ನಿಮ್ಗೆ ಏನು ಹೇಳ್ತಾ ಇರೋದಕ್ಕೆ ಅಂತ ಹೇಳಿದ್ರೆ, ಇದೇನೋ ಒಂದು ದಿವಸ ಮಾಡಿ ಮುಗಿಸಿ ಪೂಜೆ ಮಾಡಿ ಎಲ್ಲರೂ ನಮಸ್ಕಾರ ಮಾಡಿ ಆನಂದದಿಂದ ಮನೆಗೆ ಹೋಗಿ ಮುಗಿಸೋವಂಥದ್ದಲ್ಲ. ಸತತವಾಗಿ ಇರೋದಾದ್ರಿಂದ ಒಂದು ಅಂಶವನ್ನು ನೆನ್ಪಿಟ್ಕೋಬೇಕು. ನಾವು ಯಾರನ್ನೆಲ್ಲ ಗುರು ಅಂತ ಅಂದ್ಕೊಳ್ತಿದ್ದೀವಿ, ಆ ಎಲ್ಲರಿಗೂ ಗುರು ಆ ದೇವರೇ. ಇದು ನನ್ನ ಪ್ರತಿಪಾದನೆ. ದೇವರೇ ಗುರು, ಅವನೇ ಗುರು. ಅವನು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಅನೇಕ ಗುರುಗಳನ್ನು ಜಗತ್ತಿನಲ್ಲಿ ಅವನು ಸೃಷ್ಟಿ ಮಾಡ್ತಾನೆ. ಸನಕ, ಸನಂದನ ಇತ್ಯಾದಿ 4 ಜನಗಳನ್ನು ಪ್ರಾರಂಭದಲ್ಲಿ ಸೃಷ್ಟಿ ಮಾಡ್ದ. 4 ಜನಕ್ಕೆ ವಯಸ್ಸಾಗಲ್ಲ, ಚಿಕ್ಕ ಹುಡುಗರಂತೆ ಇರ್ತಾರೆ. ಅವರು ಮಹಾಜ್ಞಾನಿಗಳು, ಅವರೇ 4 ಜನ ಮೊದಲು ಬಂದಿದ್ದು. ಅವರಾದಮೇಲೆ ಬೇರೆ ಬೇರೆ ಗುರುಗಳು ಜಗತ್ತಿನಲ್ಲಿ ಬರ್ತಾ ಹೋಗ್ತಾರೆ ಅಂತ ಭಾಗವತ ಮತ್ತು ಬೇರೆ ಗ್ರಂಥಗಳು ಹೇಳುತ್ತೆ. ಹೀಗಾಗಿ ನಾವು ನಮ್ಮ ವೇದಗಳು, ನಮ್ಮ ಉಪನಿಷತ್ತುಗಳು, ನಮ್ಮ 18 ಪುರಾಣಗಳು, ರಾಮಾಯಣ ಮಹಾಭಾರತ ಭಾಗವತವನ್ನು ಈ ದೃಷ್ಟಿಯಿಂದ ನೋಡಿದಾಗ ಡೈಲಾಗ್, ಪ್ರಶ್ನೋತ್ತರ, ಗುರುವಿನ ಬಗ್ಗೆ ನಾವು ಗೌರವ ಇಟ್ಕೋಬಾರ್ದು ಅನ್ನೋದು ನನ್ನ ಮಾತಿನ ಅರ್ಥವಲ್ಲ. ಆದರೆ ಗೊತ್ತಿಲ್ಲದೆ ಏನನ್ನೋ ತಲೆ ಆಡಿಸ್ಬಿಟ್ಟು ಮುಂದಕ್ಕೆ ಹೋಗಬಾರ್ದು. ನಂಗೆ ಗೊತ್ತಿಲ್ಲ, ಇನ್ನೊಂದು ಸತಿ ಹೇಳಿ.
ನಂಗೆ ಮಾಡಕ್ಕೆ ಬರ್ತಿಲ್ಲ ಈ ಯೋಗವನ್ನು, ಅಥವಾ ಈ ಒಂದು ಕ್ರಿಯಾ ಯೋಗ ಮಾಡಕ್ಕೆ ಬರ್ತಿಲ್ಲ, ಈ ಧ್ಯಾನ ಮಾಡಕ್ಕೆ ಬರ್ತಿಲ್ಲ, ಈ ಪ್ರಾಣಾಯಾಮ ಮಾಡಕ್ಕೆ ಬರ್ತಿಲ್ಲ, ಈ ಮಂತ್ರವನ್ನು ಹೇಳಕ್ಕೆ ಬರ್ತಾ ಇಲ್ಲ, ದಯವಿಟ್ಟು ಹೇಳ್ಕೊಡಿ ಇನ್ನೊಂದು ಸತಿ. ಏನೂ ಅದರಿಂದ ತಪ್ಪಿಲ್ಲ. ಅದನ್ನು ಹೇಳದೆ ಗುರುಭಕ್ತಿ ಅನ್ನೋ ಹೆಸರಿನಲ್ಲಿ ನೀವು ಸುಮ್ಮನೆ ಮುಂದಕ್ಕೆ ಹೋಯ್ತು ಅಂತ ಹೇಳಿದ್ರೆ ಅದರಿಂದ ನಿಮಗೆ ಲಾಭ ಆಗಲ್ಲ, ನಿರಾಶೆನೇ ಆಗುತ್ತೆ. ಅಭಿನವಗುಪ್ತರ ಬಗ್ಗೆ ಬಹಳ ದೊಡ್ಡ ಆಚಾರ್ಯರು ಅಭಿನವಗುಪ್ತರು ತಂತ್ರಶಾಸ್ತ್ರದಲ್ಲಿ ತಂತ್ರಾಲೋಕ, ತಂತ್ರಸಾರ ಮತ್ತು ನಾಟ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯಾನಗಳನ್ನು ಬರೆದವರು. ಅವರ ಬಗ್ಗೆ ಅವರ ಶಿಷ್ಯ ಒಬ್ಬ ಹೇಳ್ತಾನೆ, ಅಭಿನವಗುಪ್ತ ಪಾದ ಲಿಖಿತಂ ಹೃದಯಂ ಹೃದಯಂ ತದಿತರ ಶಾಸ್ತ್ರಕಾರ ಲಿಖಿತಂ ಸಲಿಲಂ ಸಲಿಲಂ ಅಂತ ಗುರುನಾಥ ಸ್ತುತಿ ಮಾಡ್ತಾನವರು. ಅಂದರೆ ಬೇರೆ ಗುರುಗಳು ಪಾಠ ಮಾಡಿದ್ರೆ ಅದು ನೀರ್ ಮೇಲೆ ಬರೆದಂಗಿರುತ್ತಂತೆ, ಅಭಿನವಗುಪ್ತ ಪಾದರು ಪಾಠ ಮಾಡಿದ್ರೆ ಹೃದಯದ ಮೇಲೆ ಕೆತ್ತದಂಗಿರುತ್ತೆ ಅಂತ ಹೇಳಿ ಅವರ ಶಿಷ್ಯ ಹೇಳ್ತಾನೆ. ಅಭಿನವಗುಪ್ತರಿಗೆ ಇವತ್ತು ಯಾರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಆದರೂ ಸಡನ್ನಾಗಿ ನಾವಿವಾಗ ಅಭಿನವಗುಪ್ತರಂಥ ಮಹಾನ್ ಗುರುಗಳನ್ನು ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅವರ ಮಹಿಮೆ ಅದು. ಗಣಪತಿ ಮುನಿಗಳು, ವಾಸಿಷ್ಠ ಗಣಪತಿ ಮುನಿಗಳು ರಮಣ ಮಹರ್ಷಿಗಳ ಹತ್ರ ಹೋಗ್ತಾರೆ. ಅವ್ರು ಹೇಳ್ತಾರೆ, ನನಗೆ 14 ವಿದ್ಯೆಗಳು ಗೊತ್ತು, 4 ವೇದಗಳು ಗೊತ್ತು, ಆಮೇಲೆ ವ್ಯಾಕರಣ, ಜ್ಯೋತಿಷ, ಛಂದಸ್ಸು, ಎಲ್ಲ ಜ್ಞಾನ, ಆಯುರ್ವೇದ ಎಲ್ಲ ಕಲ್ತ್ಕೊಂಡಿದ್ದೀನಿ. ಆದರೆ ನನ್ನ ಹೃದಯ ಬರಡು, ನನ್ನ ಹೃದಯ ಖಾಲಿ, ನನ್ನ ಹೃದಯ ದುಃಖದಿಂದ ಕೂಡಿದೆ. ಹೇ ರಮಣ ಮಹರ್ಷಿಗಳೇ, ನನ್ನ ದುಃಖವನ್ನು ಹೋಗಲಾಡಿಸಿ. ಸುಖ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆನಂದ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಈ ಭಾರವನ್ನು ಕಿತ್ಕೊಳ್ಳಿ ಅಂತ ಕೇಳ್ತಾರೆ. ಆಗ ರಮಣ ಮಹರ್ಷಿಗಳು ಆ ವಾಸಿಷ್ಠ ಗಣಪತಿ ಮುನಿಗಳಿಗೆ ಒಂದು ದೃಷ್ಟಿಪಾತ ದೀಕ್ಷೆ ಕೊಡ್ತಾರೆ. ದೃಷ್ಟಿಪಾತ, ಸುಮ್ಮನೆ ನೋಡ್ತಾರೆ. ಸುಮ್ಮನೆ ನೋಡಿದ್ರಿಂದ ರಮಣ ಮಹರ್ಷಿಗಳ ಕಾರಣದಿಂದ ಗಣಪತಿ ಮುನಿಗಳ ಜೀವನ ಅದು ಉದ್ಧಾರವಾಗತ್ತೆ. ಹೀಗೆ ಆಗತ್ತೆ, ಹಾಗೆ ಆಗತ್ತೆ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಹೀಗೆ ಗುರುವೆನ್ನುವುದನ್ನು ನಮ್ಮಲ್ಲಿ ವ್ಯಕ್ತಿಶಃ ಎಂದೂ ತೆಗೆದುಕೊಂಡಿಲ್ಲ. ವ್ಯಕ್ತಿಶಃ ಇಂಡಿವಿಜುವಲ್ ಫಾರ್ಮ್ ಅದನ್ನು ಗುರು ಅಂತ ನಮ್ಮಲ್ಲಿ ಎಂದೂ ತೆಗೆದುಕೊಂಡಿಲ್ಲ. ಇರಲಿ ಅಂತ ಇಟ್ಕೊಂಡಿದ್ದೀವಿ ಅಷ್ಟೇ. ಬೆಲ್ಲವೆಂದರೆ ಒಂದು ಸ್ಕ್ವೇರ್ ಆಗಿರೋ ಒಂದು ವಸ್ತು ಅಲ್ಲ ಬೆಲ್ಲ ಅಂದರೆ, ಅಲ್ವಾ? ಅಥವಾ ಕಬ್ಬು ಅಂದರೆ ಒಂದು ಉದ್ದಕ್ಕಿರೋ ಅಂಥ ಒಂದು ಜಲ್ಲೆ ಅಲ್ಲ. ಕಬ್ಬು ಅಂದರೆ ಅದರ ಸ್ವೀಟ್ನೆಸ್, ಬೆಲ್ಲವೆಂದರೆ ಅದರ ಸಿಹಿ, ಅದರ ಸವಿ. ಸಂಗೀತಗಾರರೆಂದರೆ ತಂಬೂರಿ, ವೀಣೆ, ಕೊಳಲು ಅಲ್ಲ. ಸಂಗೀತಗಾರರೆಂದರೆ ಅವರು ನುಡಿಸುವ ನಾದ, ಅದು ನಿಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಮಾಡುವ ಭಾವನೆ, ಆನಂದ. ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಹಾಡು ಕೇಳಿಸ್ಕೊಳ್ಳುವಾಗ. ನೀವು ತಂಬೂರಿ ನೋಡ್ತಿರ್ತೀರಾ, ತಂಬೂರಿ ನೋಡ್ತಾ ಇರಲ್ಲ, ತಂಬೂರಿ ಆಚೆಗೆ ಹೋಗಿರುತ್ತೆ ನಿಮ್ಮ ಮನಸ್ಸು, ಅಲ್ವಾ? ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಆ ತಂಬೂರಿನಲ್ಲಿ ನಿಂತುಬಿಟ್ರೆ ತಂಬೂರಿನೇ ನೋಡ್ತಾ ಕೂತಿದ್ರೆ ಕೊನೆ ನಾವೊಂದು ತಂಬೂರಿ ಅಂಗಡಿ ತೆಗಿಬೇಕಾಗತ್ತೆ ಅಷ್ಟೇ. ಇದನ್ನು ಝೆನ್ನಲ್ಲಿ ಹೇಳ್ತಾರೆ. ಈ ಸತಿ ಗ್ಯಾರಂಟಿ ಮುಗಿಸ್ತೀನಿ, 3 ಸತಿ ಹೇಳಿದ್ದೀನಿ, ಮುಗಿಸ್ತೀನಿ ಪ್ಲೀಸ್. ಈ ಸತಿ ಗ್ಯಾರಂಟಿ ಮುಗಿಸ್ತೀನಿ, ಓಕೆ? ಇಟ್ ಈಸ್ ಮೈ ಅಶ್ಯೂರೆನ್ಸ್. ಗ್ಯಾರಂಟಿ ಸ್ಕೀಮ್, ನಮ್ದೊಂದು ಗ್ಯಾರಂಟಿ ಸ್ಕೀಮ್ ಗೌರ್ಮೆಂಟ್ ಕೊಡುತ್ತಲ್ಲ, ನಮ್ಮದು ಒಂದು ರಿಯಲ್ ಗ್ಯಾರಂಟಿ. ಝೆನ್ನಲ್ಲಿ, ಝೆನ್ ಬುದ್ಧಿಸಮಲ್ಲಿ ಒಂದು ಕಥೆ ಬರುತ್ತೆ. ಗುರು ಆದವನು ಹೀಗೆ ಒಂದು ಬೆಳದಿಂಗಳಲ್ಲಿ ಬುದ್ಧ ಅಂತ ಇಟ್ಕೊಳ್ಳಿ, ಅಥವಾ ಇನ್ನೊಬ್ಬ ಯಾರೋ ಒಬ್ಬ ಮಹಾಪದ್ಮ ಅಂತನೋ ಅಥವಾ ಬೋಧಿಸತ್ವ ಅಂತನೋ ಯಾರೋ ಒಬ್ಬ ಅಂತ ಇಟ್ಕೊಳ್ಳಿ, ಬೋಧಿಧರ್ಮ ಅಂತ ಇಟ್ಕೊಳ್ಳಿ. ಅವನು ಗುರು ಶಿಷ್ಯನಿಗೆ ತೋರಿಸ್ತಾನೆ, ನೋಡಯ್ಯ ಎಷ್ಟು ಚೆನ್ನಾಗಿದೆ ಬೆಳದಿಂಗಳು, ರಾತ್ರಿ 8 ಗಂಟೆ 10 ಗಂಟೆಯಲ್ಲಿ, ರಾತ್ರಿ ಇದೇ ಥರ ಹುಣ್ಣಿಮೆ, ನೋಡು ಎಷ್ಟು ಚೆನ್ನಾಗಿದೆ ಅಂತಾನೆ. ಆ ಶಿಷ್ಯ ನನ್ನಂಥ ಪೆದ್ದ, ಅವನು ಹೋಗ್ಬಿಟ್ಟು ಆ ಗುರುಗಳು ಒಂದು ಜುಬ್ಬ ಹಾಕ್ಕೊಂಡಿರ್ತಾರೆ ಅಂದ್ಕೊಳ್ಳಿ. ಜುಬ್ಬ ಆದಮೇಲೆ ಈ ಥರ ಬೆರಳಿರುತ್ತೆ, ಆ ಬೆರಳಿನ ತುದಿ ತನಕ, ಉಗುರು ಅಥವಾ ಬೆರಳಿನ ತುದಿ ತನಕ ಅವನು ಟಿಪ್ ಆಫ್ ದಿ ಫಿಂಗರ್ನ ಶಿಷ್ಯ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿರೋ ಉಂಗುರ ಹಾಕೊಂಡಿದ್ದಾರೆ ನಮ್ಮ ಗುರುಗಳು ಅಂತ. ಅಲ್ಲಪ್ಪ, ಬೆರಳು ನೋಡಬೇಡ, ಬೆರಳಾಚೆ ಉಂಗುರ, ಉಂಗುರದಾಚೆ ಬೆರಳು, ಬೆರಳಾಚೆ ಆಕಾಶ, ಆಕಾಶದಲ್ಲಿ ಚಂದ್ರ, ಪೂರ್ಣ ಚಂದ್ರ, ಹಾಲಿನಂತೆ ಸುರಿಯುವ ಬ್ಯೂಟಿಫುಲ್ ಮೂನ್. ಅದನ್ನು ನೋಡು ಅಂದರೆ ಇವನು ಬೆರಳೇ ನೋಡ್ತಾ ಇದ್ದಾನೆ. ಇದನ್ನು ಝೆನ್ ಬುದ್ಧಿಸಮ್ನಲ್ಲಿ ಫಿಂಗರ್ ಪಾಯಿಂಟಿಂಗ್ ದಿ ಮೂನ್ ಅಂತಾರೆ. ಇವತ್ತು ರಾತ್ರಿ ಚಂದ್ರೋದಯ ಆಗುತ್ತಲ್ಲ, ಆಗ ನಾವು ನೋಡಬೇಕಾದ್ದು, ನೀವು ಕನ್ನಡಕ ಹಾಕ್ಕೊಂಡಾರು ನೋಡಿ, ಕನ್ನಡಕ ತೆಗೆದಾದ್ರೂ ನೋಡಿ, ಯಾಕೆಂದರೆ ಇಲ್ಲಿ 2 ರೀತಿ ಜನನೂ ಇದ್ದಾರೆ. ಕನ್ನಡಕ ಹಾಕ್ಕೊಳ್ಬೇಕಾದ್ರೂ ನೋಡಿ, ಬೈನಾಕ್ಯುಲರಲ್ಲಿ ನೋಡಿ, ಟೆಲಿಸ್ಕೋಪಲ್ಲಿ ನೋಡಿ, ಯಾವುದ್ರಲ್ಲಾರು ನೋಡಿ. ಆದರೆ ಟೆಲಿಸ್ಕೋಪ್ ಆಚೆ ನೋಡಬೇಕು. ಟೆಲಿಸ್ಕೋಪ್ ಗುರು, ಬೆರಳು ಗುರು. ಬೆರಳಿನ ಆಚೆ ಹೋದರೆ ನಮಗೆ ಚಂದ್ರ ಸಿಕ್ಕತ್ತೆ, ಪೂರ್ಣಚಂದ್ರನ ದರ್ಶನವಾಗತ್ತೆ.
ಅಲ್ಲಿ ತನಕ ಅಲ್ಲಮಪ್ರಭುವಿನ ಮಾತಿದೆಯಲ್ಲ, ಗುಹೇಶ್ವರನೆಂಬುದು ಆತ್ತಲೆಯ, ಸಂಸಾರವೆಂಬುದು ಇತ್ತಲೆಯ, ಅಥವಾ ಕತ್ತಲೆ ಎಂಬುದು ಇತ್ತಲೆಯ. ಇಲ್ಲ, ನಾವು ಕತ್ತಲೆಯಲ್ಲೇ ಇರ್ತೀವಿ. ಆ ಗುಹೇಶ್ವರ ಶಿವನೋ ಪಾರ್ವತಿನೋ ಪತಂಜಲಿನೋ ಯಾರೋ ಗುರುಗಳು ಅವರು ಆ ಕಡೆ ಕಾಯ್ತಾನೇ ಇರ್ತಾರೆ. ನಾವು ಅತ್ಲ ಕಡೆ ಹೋಗೋದೇ ಇಲ್ಲ. ಯಾಕೆಂದರೆ ನಾವು ಈ ಬೆರಳು ನೋಡ್ಕೊಂಡೇ ಇರ್ತೀವಿ, ತಂಬೂರಿ ನೋಡ್ಕೊಂಡೇ ಇರ್ತೀವಿ, ಪುಸ್ತಕ ಇಟ್ಕೊಂಡೆ ಪುಸ್ತಕ ನೋಡ್ತಿರ್ತೀವಿ. ಪುಸ್ತಕದ ಆಚೆ ಇರೋ ವಿಷಯ ನೋಡಬೇಕು. ಪುಸ್ತಕ ಓದೋದು ಯಾಕೆ ಅಂದರೆ ಪುಸ್ತಕದ ಆಚೆಗೆ ಹೋಗೋಕ್ಕೆ, ಪುಸ್ತಕವನ್ನು ಮೀರುವುದಕ್ಕೆ ಪುಸ್ತಕ ಓದಬೇಕು. ಈ ತತ್ವವನ್ನು ಯಾರು ಹೇಳಿ ನನ್ನ ನೆರಳಿನಿಂದ ನೀನು ಆಚೆಗೆ ಹೋಗು, ನನ್ನ ನೆರಳಿನಲ್ಲೇ ನೀನು ನರಳಬೇಡ ಅಂತ ಹೇಳುವರೋ ಅವರೇ ಗುರುಗಳು. ಸತ್ಯಕಾಮರು ವೀಣಾ ಬನ್ನಂಜೆಯವ್ರು ಹೇಳಿದ ಮಾತು ಏನಪ್ಪ ಅಂದರೆ, ಗುರುವೆಂದರೆ ಹೆಗಲ ಮೇಲಿನ ಹೆಣ, ಗುರುವೆಂದರೆ ಹೆಗಲ ಮೇಲಿನ ಹೆಣ, ಮೊದಲು ಅದನ್ನು ಕೆಳಗಿಳಿಸು. ಬುದ್ಧ ಹೇಳಿದ್ದು ಅದೇನೆ. ಆ ಒಂದು ಬೋಟ್ ಅದನ್ನು ಕೆಳಗಿಳಿಸಿ ಮುಂದಕ್ಕೆ ಹೋಗು. ಈ ಗುರು ಅಲ್ಲದ್ರೆ ಇನ್ನೊಬ್ಬರನ್ನ ಗುರು ಇಟ್ಕೋ. ಆದರೆ ಗುರುವನ್ನು ಹುಡುಕಕ್ಕೆ ನೀನು ಬಂದಿಲ್ಲ, ಪರಮಾತ್ಮನನ್ನು ನೀನು ಸೇರುವುದಕ್ಕೆ ಅಥವಾ ಅನುಸಂಧಾನ ಮಾಡೋದಕ್ಕೆ ಬಂದಿದ್ಯಾ. ಅದಕ್ಕೆ ಗುರು ನಿನಗೆ ದಾರಿ. ಆ ಗುರುವನ್ನು ಪೂಜಿಸು, ಆ ಗುರುವಿಗೆ ಗೌರವ ಕೊಡು, ಆದರೆ ಅಲ್ಲೇ ನಿಂತ್ಕೊಂಡ್ಬಿಡ್ಬೇಡ. ಡೋಂಟ್ ಬಿ ಸ್ಯಾಟಿಸ್ಫೈಡ್ ಅಟ್ ದಟ್ ಲೆವೆಲ್. ಅಲ್ಲಿಂದ ಮುಂದಕ್ಕೆ ಹೋಗು ಅನ್ನೋದನ್ನು ಹೇಳ್ತಾರೆ. ಹೀಗೆ ಈ ಗುರುತತ್ವವನ್ನು ತುಂಬ ಗೌರವಪೂರ್ಣವಾಗಿ ಮತ್ತು ಅಷ್ಟೇ ನಿಷ್ಠುರವಾಗಿ ವಿಮರ್ಶೆ ಮಾಡಿಕೊಳ್ಳುವ ಆತ್ಮವಿಮರ್ಶೆ, ಬೇರೆ ವಿಮರ್ಶೆ ಅಲ್ಲ, ನಮ್ಮ ಒಳಗಿನ ವಿಮರ್ಶೆ ಮಾಡಿಕೊಂಡಾಗ ನಮಗೆ ಗೊತ್ತಾಗೋದು ಏನು ಅಂತ ಹೇಳಿದ್ರೆ, ನಾವೇ ಶಿಷ್ಯರು, ಆ ಭಗವಂತನೇ ಗುರು. ಆ ನಡುವಿನ ಸಿಕ್ತುವೆ ಈ ಲೋಕದಲ್ಲಿರುವಂಥ ಬೇರೆ ಗುರುಗಳು. ಈ ಲೋಕದಲ್ಲಿರೋ ಎಲ್ಲ ಗುರುಗಳಿಗೆ, ಹಿಂದೆ ಆಗಿ ಹೋದ ಗುರುಗಳಿಗೆ, ಈಗ ಇರುವ ಗುರುಗಳಿಗೆ, ಮುಂದೆ ಬರುವ ಗುರುಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತಿಗೆ ಮಂಗಳ ಹಾಡ್ತೀನಿ. ಓ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ.